ಸುಮಾರು ವರ್ಷಗಳಿಂದ ನನ್ನನ್ನು ಅರ್ಥವರು ನನ್ನ ಸಿನಿಮಾ ಗುರು ನಮ್ಮ ವಾಸುದೇವ್ ರಾವ್ಗಳು ಸರ್. ಸೊ ಸರ್ ನೀವು ನಿಂತ್ಕೊಳ್ಳಿ ಸರ್. ಜಸ್ಟ್ ಅಲ್ಲಿ ನಿಂತ್ಕೊಳ್ಳಿ, ಹಾಗೆ ನಿಂತ್ಕೊಳ್ಳಿ. ಯಾಕೆ ನಿಂತ್ಕೋಬೇಕು ಸರ್ ಅವರು, ಯಾಕೆಂದ್ರೆ ನನಗೆ ನಿಲ್ಸೋದಕ್ಕೂ ಸ್ವಲ್ಪ ಅವತ್ತು ಶಕ್ತಿ ಕೊಟ್ಟಿದ್ದಾರೆ. ಎಸ್ ಸರ್. 89 ಅಲ್ಲ ಸರ್, 89, 88, 89 ಮುತ್ತಿನಾರ, ಬಣ್ಣದ ಗೆಜ್ಜೆ, ಪ್ರೇಮ ಯುದ್ಧಂ ಸಿನಿಮಾಗೆ ಕೆಲಸ ಮಾಡ್ತಾ ಇದ್ದೆ. ನಾನು ರಾಯಲ್ ಸಿಂಗ್ ಬಾಬು ಅವರ ಶಿಷ್ಯ. ಅದಾದಮೇಲೆ ಸರ್ ಜೊತೆ ನಾನು ಕೂಡ ಕೆಲಸ ಮಾಡಿದೆ. ಈಸ್ ಆಲ್ಸೋ ಮೈ ಒನ್ ಆಫ್ ಮೈ ಗ್ರೇಟ್ ಗುರು. ಸೊ ಅದಕ್ಕೆ ಮುಂಚೆ ರಾಯಲ್ ಸಿಂಗ್ ಬಾಬು ಅವರು ಆಗಿದ ತಕ್ಷಣ ನಾನು ಭೇಟಿಯಾಗಿದ್ದು ಸಿನಿಮಾ ರಂಗದಲ್ಲಿ ವಾಸ್ತವ್ಯ ಮಾಡ್ತೀನಿ. ನಗುವ ಹೂವು ಬಾಡದಿರಲಿ, ನಗುವ ಹೂವು ಬಾಡದಿರಲಿ. ಹೌ ನಾನು ಆಗಲೇ ಮಾತಾಡ್ತಿದ್ದಲ್ಲ ಸರ್, ಸಿಸ್ಟಮ್ ಇಲ್ಲದೆ ಪ್ರಾಡಕ್ಟ್ ಅಥವಾ ಒಂದು ಪ್ರಾಜೆಕ್ಟ್ ಹೇಗೆ ಸಫರ್ ಆಗುತ್ತೆ ಈಸ್ ಫಸ್ಟ್ ಎಕ್ಸಾಂಪಲ್. ನಗುವ ಹೂವು ಬಾಡದಿರಲಿ ತೀರ್ಥಹಳ್ಳಿನಲ್ಲಿ ಶೂಟಿಂಗು. ಅವಾಗ ಕೆ ನಂಜುಂಡವರು ನನಗೆ ಮೆಂಟರ್, ಆಗ ಅವರ ಅಸೋಸಿಯೇಟ್ಸ್ ಬಣ್ಣದ ಗೆಜ್ಜೆ ಮುತ್ತಿನಾಗೆಲ್ಲ. ಅವಾಗ ನಾನು ಅಪ್ರೆಂಟಿಸ್ ಲರ್ನಿಂಗ್ ಸ್ಟೇಜ್. ಆಗ ಖಾಲಿ ಇದೆಯಲ್ಲ, ಅದು ಬಂದ್ಬಿಟ್ಟು ರಾಯಲ್ ಸಿಂಗ್ ಬಾರ್ದು ಶೆಡ್ಯೂಲ್ಗಳು ಗೊತ್ತಲ್ಲ, 10 ದಿವಸ ಮಾಡ್ತಾರೆ, 30 ದಿವಸ ಗ್ಯಾಪ್ ಇರುತ್ತೆ, ಇನ್ನೊಂದು ದಿವಸ ಮಾಡ್ತಾರೆ, ಇನ್ನು 30 ದಿವಸ ಗ್ಯಾಪ್ ಇರುತ್ತೆ, ಹೀಗೆ. ಆಗ ಬಣ್ಣದ ಗೆಜ್ಜೆ, ಪ್ರೇಮ ಯುದ್ಧ, ಮುತ್ತಿನಹಾರ, ನನ್ನ ಮುತ್ತಿನಹಾರ ಮೇನ್ ಇನ್ಚಾರ್ಜ್ ನನಗೂ. ಆ ಗ್ಯಾಪಲ್ಲಿ ಕೆ ನಂಜುಂಡ ಹೇಳಿದ್ರು, ಸುಮ್ಮನೆ ಕೂಳ್ತಿದ್ಯಲ್ಲ ಹೋಗು ಅಂತ. ಸರಿ ಅಂತೇಳಿ ನಾನು ಬಸ್ ಇಟ್ಕೊಂಡು ತೀರ್ಥಹಳ್ಳಿಗೆ ಪರಿಚಯ ಇಲ್ಲ. ಅಲ್ಲಿ ಹೋದೆ, ಅಲ್ಲಿ ಹೋಗಿ ಬಾಲರಾಜ್ ಹೀರೋ ಆಗಿ ಹಾಕೊಂಡೆ. ಇಂಟ್ರಡಕ್ಷನ್ ಆಗ ಪ್ರಕಾಶ್ ರಾಜ್ ಇದ್ರು. ನಾನು ಹೇಳ್ತೀನಿ ಅದು ಯಾಕೆ. ಅದಾದ್ಮೇಲೆ ಒಂದು ರಂಗನಾಥ. ಯಾವ ರಂಗನಾಥ್ ಸರ್? ನಮ್ಮ ಇಲ್ಲ, ಶಿವರಾಜ್ ಕುಮಾರ್ ಕ್ಯಾಂಪಲ್ಲಿ ಇದ್ರು. ಈಗ ಬಾಂಬೆಗೆ. So here what we are doing is, first you register your whatever script you have. Now then why we are together is, it is not that we have to be together as one group, one family. You write a script and let's discuss the script. Now here what happens is, it's only trust. We are trusting each other. I listen to one scene and tomorrow my film that scene. That should not happen. We are hoping it will not happen because we believe in ourselves, we trust ourselves. Why we are discussing it, we will know the value of the script. Tomorrow when I am going to do a film in Malayalam, I can say this, yeah, there is one script there in Kannada, he is damn good at this, why don't you listen to it? Without you knowing it, you will be promoting it. So that will happen even here also. We will even advertise that we have very good stories we have. In our own website, you can come. But we should not do any not even one line should not be given. Then they will do it. Those producers will do it. No. See, one idea yes, we give it. See, ಇದೆಲ್ಲೋ ಹಂತ ಹೌದಾ. ನನ್ನ ಚಿಂತನೆಯನ್ನು ನಾನು ರಕ್ಷಣೆ ಮಾಡ್ಕೊಳ್ಳೋ ದಾರಿನಲ್ಲಿ ಇದು ಹಂತ. ನಾವು ಸಿಗ್ದವ್ರ ಹತ್ರ ನಾವು ರೈಟರ್ಸ್ ಕತೆ ಹೇಳ್ತೀವಿ, ಏನೋ ಚಾನ್ಸ್ ಸಿಗುತ್ತೆ, ಏನೋ ಸಿಗುತ್ತೆ, ಅಥವಾ ಡೈರೆಕ್ಟರ್ ಕೊಡ್ತಾರ. ನಾವು ಮಾಡಿದ ಮೇಲೆ ಕೇಳ್ಕೊಂಡು ಹೋದ್ರೂ ವಾಪಸ್ ಬರಲ್ಲ, ಹೌದಾ. ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ಜನ ಯಾರು ಒಂದು ಕಾಲದಲ್ಲಿ ಸಿಡಿಗಳು ಸಾಮ್ರಾಜ್ಯ. ಒಂದು ಸಿನಿಮಾದಲ್ಲಿ 10 ಸಿಡಿಗಳು ಇದು ಅದಕ್ಕೆ ಅಂತ ಒಂದು ಜನ ಇದ್ರು, ತುಂಬಾ ಖ್ಯಾತನಾಮರೇ. ಅಂದ್ರೆ ಕ್ರಿಯೇಟಿವ್ ಮೈಂಡೇ ಸತ್ತೋಗ್ಬಿಡುತ್ತೆ. ನಾನೊಂದು ಸೂಪರ್ ಸ್ಟಾರ್ ಹತ್ರ ಹೋಗಿದ್ದೆ ಸರ್, ದಟ್ ಟೈಮ್ 2004 ಆಫ್ಟರ್ ಮೊಂಡಾಗೋಸ್ಕರ. ಕ್ಯಾಮ್ರಾಮನ್. ಸೊ ಆಗ್ತಾ ಆಕ್ಟಿಂಗ್ ಅಂತ ಆಯ್ತು, ಆಮೇಲೆ ಒಂದು ಡೈರೆಕ್ಷನ್ ಮಾಡಿದೆ. ರೀಸೆಂಟ್ ಆಗಿ ಸೈಕಲ್ ಅಂತ ಸಿನಿಮಾಗೆ ನಾನು ಕತೆ ಬರೋದು. ಸೊ ನಾನು ಒಂದ್ ದಿವಸ ಸ್ಕೂಲಲ್ಲಿ ಹೋಮ್ವರ್ಕ್ ಮಾಡೋದು ಅವೆಲ್ಲ ಏನಿಲ್ಲ, ಬಟ್ ಸಿನಿಮಾ ಹುಚ್ಚು ನನಗೆ ಅದು ಮಾಡಿಸ್ತಾ ಇಲ್ಲ. ಕುತ್ಕೊಂಡಷ್ಟು ಬರದೆ ನನಗೆ ಮನೆಯಲ್ಲಿ ನಮ್ಮ ಅಮ್ಮನಿಗೆ ವಿಚಿತ್ರ ಅನಿಸ್ತು. ಇವತ್ತು ಒಂದು ಪೇಪರ್ ಪೇನ್ ಹಿಡಿದೇ ಇರೋ, ಇವತ್ತು ಹಿಡಿದಲ್ಲ ಏನದು. ಬಟ್ ಆ ಸಿನಿಮಾ ಹುಚ್ಚು ಇವತ್ತು ಆಯ್ತು. ಇವತ್ತು ಸಿನಿಮಾ ರಿಲೀಸ್ ಆಯ್ತು, ಒಳ್ಳೆ ರಿವ್ಯೂ ಬಂತು, ದುಡ್ಡು ಬಂತು, ಸೇಫ್ ಆಯ್ತು. ಸೈಕಲ್ ಹೌದು, ಹಿಂಗೆ ಸೈಕಲ್ ಹೊಡೆದ್ರಲ್ಲ, ಫ್ಲೈಟ್ ಹತ್ತಿಲ್ಲ, ಒಂದು ಸೈಕಲ್ ಅಲ್ಲಿ ಹೋದ್ರೆ ಅದಕ್ಕೆ ನಮೋ ಮಜಾ ಬಂದಿತ್ತು. ಇವಾಗ ತನಕ 9 ಕನ್ನಡ ಫಿಲಂ ಬಜಾರ್ ಬಂದಿದ್ದೀರಾ ಸುಬ್ರಹ್ಮಣ್ಯ?
ನಂದು ಸ್ಟಾಲ್ ಇತ್ತು ಫಿಲ್ಮ್ ಬಜಾರ್, ನನ್ನ ಕಂಪ್ನಿ ನಡೆಸ್ತೀನಿ ಲಾ ಕಪೇಲ ಅಂತ. ಹಾಂ ಸೊ ಅದೇನಂದ್ರೆ ರೈಟರ್ಸ್ ಫೋರಮ್ನ ಬೆಳೆಸ್ತಾ ಇದ್ದೀವಿ ಜಾಸ್ತಿ. ಓಕೆ ಕರೆಂಟ್ಲಿ ಇಲ್ಲೇನು ಆಗ್ತಾ ಇಲ್ಲ ಅಂತ ಹೈದರಾಬಾದಲ್ಲಿ ಜಾಸ್ತಿ ಮಾಡ್ತಾ ಇದ್ದೀವಿ. ಹಾಂ 3 ಫಿಲಮ್ ಆಲ್ರೆಡಿ ಮಾಡಿದ್ದೀವಿ ಹೈದರಾಬಾದಲ್ಲಿ. ವಾವ್ ಅಂತ ಒಂದು ನ್ಯೂ ಫಿಲಮ್. ಏನು ಮಾಡ್ತಿದ್ದೀರಿ ಅಲ್ಲಿ? ಅಲ್ಲಿ ರೈಟರ್ ಆಗಿ ಮಾಡಿದ್ದೀನಿ. ಯದಾ ಅಂತ ಒಂದು ಫಿಲಮ್ ಮಾಡ್ತಿದ್ದೆ ಕನ್ನಡ. ಓ, ವಸಿಷ್ಠ ನಾನೇ ರೈಟರ್ ಆ ಫಿಲಮ್ಗೆ. ತೆಲುಗುನು ನಾನೇ ಬರ್ತಿದ್ದು, ಕನ್ನಡನೂ ನಾನೇ ಬರ್ತೀನಿ ಆ ಫಿಲಮ್ಗೆ. ಸೊ ಅದು ಸ್ಯಾರ್ ಜೊತೆ ಒಂದು ಫಿಲ್ಮ್ ಮಾಡಿದ್ದೀನಿ ನಾನು, 21 hours ಅಂತ ಆ್ಯಕ್ಟಿಂಗ್ ಮಾಡಿದ್ದೆ. ಒಂದು 80+ ಮೂವೀಸ್ ಮಾಡಿದ್ದೀನಿ. ಸೊ ಇತ್ತೀಚೆಗೆ ಒಂದು 2-3 ಮೂವಿ ಸ್ಕ್ರೀನ್ ಪ್ಲೇ ಮಾಡ್ತಾರೆ. ಟೂಸ್ಡೇ ಆಗಿತ್ತು ಸರ್, ಟೂಸ್ಡೇ ಆಗಿತ್ತು. ರೈಟ್ ಅಲ್ಲ, ಸಂರಕ್ಷಣೆ ಉದ್ದೇಶ ಅಧ್ಯಕ್ಷ ಅಷ್ಟೇ, ನಮ್ಗೆ ಬೇರೆ ಇಡೀ ಚಿತ್ರೋದ್ಯಮ ಅಳ್ಳತ್ತೆ, ನನಗೆ ನೋಟಿಸ್ ಕೊಡಕ್ಕೆ ರೆಡಿ ಆಗ್ತಾರೆ ಇವ್ರು ಬರೆಯೋ ಸ್ಟೇಟ್ಮೆಂಟ್. ಹೌದು, ವಾಟ್ ಈಸ್ ಇಸ್ ಇದು ಅಂತ ಹೇಳಿ ಸೈಡ್ ಏನು ನೋಡಿ, ಪ್ರತಿ ಪೇರೆಂಟ್ಗೂ ಒಂದು ಬಯಕೆ ಇರುತ್ತೆ. ನನ್ನ ಹೆಣ್ಮಗುನ ಇನ್ನೊಂದು ಮನೆ ಕೊಡಬೇಕಾದ್ರೆ ನನ್ನ ಹೇಗೋ ಏನು ಆ ಮನೆಯ ವಾತಾವರಣ, ನನ್ನ ಮಗಳು ಚೆನ್ನಾಗಿರ್ಬೇಕು, ನನ್ನ ಮಗ ಚೆನ್ನಾಗಿರ್ಬೇಕು ಅಂತ ಬಯಸ್ತಾರಲ್ಲ, ಅದೇ ರೀತಿ ಇಸ್ ಎ ಪೇರೆಂಟ್ ಆಫ್ ಮಿಸ್ಟರ್ ದರ್ಶನ್ ಮಗ. ಇವ್ರಿಗೆ ಏನು ಆಸಕ್ತಿ ಅಂತ ಹೇಳಿದ್ರೆ, ಈಸ್ ಎ ಸೌಂಡ್ ಎಕ್ಸ್ಪರ್ಟ್. ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು 15-20 ಥಿಯೇಟ್ರು, ಸೊ ಸೌಂಡ್ ಡಿಸೈನರ್ಸ್ ಇಂಜಿನಿಯರ್ ಸರ್ವಿಸು ಕೊಡ್ತಾರೆ. ನನ್ನ ಮಗ ಇರುವಂಥ ಇಂಟ್ರೆಸ್ಟ್ ಚೆನ್ನಾಗಿರೋದು ತಾನೇ ಅಂತೇಳಿ ಆ ಚಿತ್ರರಂಗದ ಬಗ್ಗೆ ಇವರು ಮಾತಾಡೋದಿದೆಯಲ್ಲ, ಅದು ಅದ್ಭುತ. ಅವ್ರ ಕಾಲೇಜಿಗೆ ನಮಸ್ಕಾರ, ನನ್ನ ಮಗ ಇಲ್ಲಿ ಬದುಕ್ತಾನೆ, ಇಲ್ಲಿ ಇದ್ದಾನೆ ಈಗ, ಸೊ ನಾಳೆ ಹೆಂಗೋ ಏನು ಆ ಚಿತ್ರರಂಗ ಚೆನ್ನಾಗಿರ್ಬೇಕು, ಅದಕ್ಕೆ ಏನು ಮಾಡಬೇಕು ಅನ್ನೋ ಹೋರಾಟದಲ್ಲಿ ಅವ್ರ ಜೊತೆ. ಥ್ಯಾಂಕ್ ಯು. ಖಂಡಿತ. ನಾನು ಬೇಸಿಕಲಿ ಬರಹಗಾರ, ಈ ಕಥೆ ಬರ್ತೀನಿ. 120 ಪೇಜ್ ಬಂದಿದೆ. ಪ್ರಕಟ ಆಗಿದೆಯೋ ಕಥೆಗಳು? ಈಗ ಪ್ರಕಟ ಆಗಿಲ್ಲ. ನೋಡ್ಬೇಕು. ನಾನು ಮೊದಲೇ ಉದಾಹರಣೆ ಕೊಟ್ಟಿದ್ದೆ. ನಾವು ಮಾತು ಕಮ್ಮಿ ಆದವರು, ಬರವಣಿಗೆ ನಮ್ಮದು ಮೇನ್ ಇದು. ಆದರೂ ಒಂದು 2 ಮಾತು ಹೇಳೋದಕ್ಕೆ 78ಇಂದ ನಾನು ಸಣ್ಣ ಕಥೆಗಳು ಬರೆಯೋದಕ್ಕೆ ಆರಂಭ ಮಾಡಿದೆ. ಆಮೇಲೆ ಎಲ್ಲ ಮ್ಯಾಗಝಿನ್ಸ್ಗಳಿಗೂ ಬರೀತಾ ಇದ್ದೆ. ಜೊತೆಗೆ ನಾನು ಕಾರ್ಟೂನಿಸ್ಟ್ ಕೂಡ. ನಾನು ಕಾರ್ಟೂನ್ಗಳು ಅವಾಗಲೇ 79ಇಂದ ಸ್ಟಾರ್ಟ್ ಮಾಡಿದೆ. ಸೊ ಅಮೇರಿಕದಲ್ಲಿ ನಳಿನ ಮೂರ್ತಿ ಅವ್ರದ್ದು ಶಾರ್ಟ್ ಸ್ಟೋರಿಗಳು ಕಂಟೆಸ್ಟ್ ಇತ್ತು, ಅವಾಗ ಒಂದು ಕತೆ ಕಳಿಸಿದ್ದೆ. ಅಲ್ಲಿ ಪಬ್ಲಿಷ್ ಆಗಿ ಬಂದಮೇಲೆ ನನಗೆ ಅದನ್ನು ಒಂದು ಶಾರ್ಟ್ ಫಿಲಮ್ ಮಾಡಿದೆ. ಅದಾದಮೇಲೆ ಪ್ರೆಸ್ ಲೈನ್ಗೆ ಹೋದೆ. ಉತ್ತರ, ಉದಯವಾಣಿ, ತರಂಗ, ಮಯೂರ ಎಲ್ಲದೂ ನಾನು ಸಿನಿಮಾ ಕಾಲಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನಾನು ವೈ.ಆರ್. ಸ್ವಾಮಿ ಅವರಂತ ಒಂದೇ ಒಂದು ಸಿನಿಮಾ ಮಾತ್ರ, ಅಪೂರ್ವ ಸಂಗಮ ಅಂತ, ಶಂಕರ್ ನಾಗು ಮತ್ತು ರಾಜ್ಕುಮಾರ್ ಅವರು ಮಾಡಿದ್ದಾರೆ. ಅದು ಬೇಸ್ಡ್ ಆನ್ ಜಾನಿ ಮೇರನ್ ಅಡಿಗೆ. ಅದಾದಮೇಲೆ ಕೆ.ವಿ. ಜಯರಾಮ್ ಅವ್ರ ಹತ್ರ ಒಂದು ಸಿನಿಮಾ ಮಾಡಿದ್ರು, ಶರ್ವೇಗಿ ಸರ್. ಆ ಸಿನಿಮಾ ಅಪಾಕ್ಷಿ ಸರ್, ಅದು ಫಸ್ಟು 70 ಸಿನಿಮಾ ಮಾಡಿದ್ದಾರೆ. ಅದಾದಮೇಲೆ ಅವ್ರು ಹೇಳಿದಾಗ ನಗು ಹೋಗಬಾರ್ದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಹೊಸ ಟ್ಯಾಲೆಂಟ್ಗಳನ್ನ ಮಾಡಿದೆ. ಅನ್ಫಾರ್ಚುನೇಟ್ಲಿ ಅದಾದಮೇಲೆ 4 ಸಿನಿಮಾ ಮಾಡಿದ್ವಿ. 22 ಸಿನಿಮಾ ಸೆನ್ಸರ್ ಆಗಿದೆ. ಭರ್ಜರಿ ಆಟ ಅಂತ, ಇಟ್ಸ್ ಬೇಸ್ಡ್ ಆನ್ ಟೆಕ್ನಾಲಜಿ ಮೂವಿ ಮಾಡಿದ್ವಿ ನಾನು. ಅದು ಹ್ಯಾಕಿಸ್ಟ್ಗಳ ಬಗ್ಗೆ ಸಬ್ಜೆಕ್ಟ್ ಅದು. ಅದಕ್ಕೆ ಮಾರ್ಕೆಟಿಂಗ್ ಮಾಡೋಕ್ಕೆ ನನ್ನ ಕೈಲಿ ಆಗಲಿಲ್ಲ ನನಗೆ. ಸೊ ಹಾಗಾಗಿ ಇದುವರೆಗೂ ಹಾಗೆ ಇಟ್ಕೊಂಡಿದ್ವಿ. ಈಗ ಇನ್ನೊಂದು ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ದೀನಿ. ಆಗಸ್ಟಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಯಾವ ಧೈರ್ಯದ ನಾನು ಸಿನಿಮಾ ಮಾಡ್ತೀವೋ ಗೊತ್ತಾಗ್ತಿಲ್ಲ. ಇದೆಲ್ಲ ನೋಡಿದಾಗ ಸಿನಿಮಾ ಮಾಡೋದು ನಮ್ಮ ಕರ್ತವ್ಯ, ಬಟ್ ಮಾರ್ಕೆಟಿಂಗ್ ಮಾಡೋಕ್ಕೆ ನನಗೆ ಬರೋದಿಲ್ಲ. ಬಟ್ ಸಿನಿಮಾ ಮಾಡಲೇಬೇಕಾಗಿದೆ. ಇಷ್ಟು ಯಾವುದಾದ್ರೂ ಸಿನಿಮಾ ಮಾಡಿದ್ರು ಹೇಳಿ, ನಮಗೂ ಅವಾಗ ಏನು ಮಾಡ್ತೀರಂತ ನಮಗೆ ಗೊತ್ತಾಗಲ್ಲ, ನಮಗೆ ಕಾಣಿಸಲ್ಲ, ನಾವು ಓದಲ್ಲ. ಅದು ಟೆಕ್ನಿಕಲಿ ಲೀಗಲಿ 3 ತಿಂಗಳಿಂದ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ. ಅದಾದಮೇಲೆ ಅದೇನೋ ಒಂದು PDF ಫಾರ್ಮೆಟಲ್ಲಿ ನೀವೇನೋ ಮಾಡಬೇಕು ಆ ಪ್ರೊಸೀಜರ್ಗೆ. ಆ PDF ಫಾರ್ಮೆಟ್ನ ಯಾರೂ ಓಪನ್ ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ಅದು ಆಥರೈಸ್ ಇರಲ್ಲ, ನೀವು ಮಾತ್ರ ಮಾಡ್ಬೋದು. ಆ ಪ್ರಾಸೆಸ್ಸೆಲ್ಲ ಆದಮೇಲೆ ನಾಳೆ ದಿವಸ ಅದರೊಳಗೆ ಇದೆಯಾ ಇಲ್ವಾ ಅಂತ ನೀವೇ ಪ್ರೂವ್ ಮಾಡ್ಕೋಬೋದು. ಸೊ ಹಾಗಾಗಿ ಅಷ್ಟು ಸೀಕ್ರೆಸಿನ ಮಾಡಿದ್ದಾರೆ ಸಿಸ್ಟಮ್. ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು ಇಷ್ಟೊಂದೆಲ್ಲ ಸರ್ಕಸ್ ಮಾಡಬೇಡಪ್ಪ ಅಂತ ಹೇಳಿದೆ. ಅವ್ನಿಗೆ ಹೇಳಿದ್ದು ಮುಂದೆ, ನಿಮ್ಗೆ ಚಿತ್ರರಂಗದಲ್ಲಿ ಇರ್ತಕ್ಕಂಥ 4-6 ಜನ ಶತ್ರುಗಳಿರಲ್ಲ, ಅವ್ರು ನಾಳೆ ದಿವಸ ನಿನ್ನ ಕೋರ್ಟ್ಗೆ ಎಳಿಬೋದು, ಬೇರೆ ಯಾವುದೇ ಹೆಸರಿನಲ್ಲಿ ರಿಜಿಸ್ಟರ್ ಮಾಡ್ಬೋದು. ಆಮೇಲೆ ಇಲ್ಲಿಂದ ಲೀಕ್ ಆಗಿದೆ ಅಂತೇಳಿ ನಿಮ್ಮ ಮೇಲೆ ಹಾಕ್ಬೋದು. ನೀನು ಇವಾಗಲೇ ಕೋರ್ಟ್ ಕಚೇರಿ ನಾನು ಕೊಡಲ್ಲ ಅಂತೇಳಿ ಹಗಲು ರಾತ್ರಿ ಕೆಲಸ. ವ್ಯವಸ್ಥೆ ಹೆಂಗಿದೆ ನೋಡಿ,
ಒಳ್ಳೆ ಮಾಡೋಣ ಅಂತ ಹೋದರೆ ನಾವು ಅದನ್ನು ಕೂಡ ಯೋಚಿಸ್ತೀವಿ. ಸೊ ಹಾಗಾಗಿ ನಿಮ್ಮ ಸ್ಕ್ರಿಪ್ಟ್ ಎಲ್ಲವೂ ಕೂಡ ಅದರಲ್ಲಿ ಸಾಂಗ್ ಇರುತ್ತೆ, ಒಂದು PDF, ಒಂದು CD. ಓಕೆ, ಅದ್ರಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ, ಕಥೆ ಇದೆಯೋ ನಿಮ್ಮದು ಹಾಡಿದೆಯೋ ಮತ್ತೊಂದು ಗೊತ್ತಿಲ್ಲ, ಆಯಿತಾ? ಅದನ್ನು ನೀವು ಸೀಲ್ ಮಾಡಿಕೊಳ್ಳಿ. ಅದಕ್ಕೊಂದು ನಾನು ಫೀಸ್ ಇರುತ್ತೆ. ಅದು ಸ್ವಾನ್ನಲ್ಲಿ ಏನು ಸಿಸ್ಟಮ್ ಇದೆ ಅಂದರೆ ಆಯ್ತಾ? ಇಲ್ಲಿ ಅವಕಾಶ ಕೊಡ್ತೀವಿ ಅನ್ನೋ ಕಾರಣಕ್ಕೆ ಎಲ್ಲವನ್ನು ಕಸಿಬಿಡ್ತಾರೆ. ಸೊ ಈ ಒಂದು ಮೊನೋಪಲಿ ಕೂಡ ಇದೆ. ಇವತ್ತು ನಡೆಯಲ್ಲ, ಎಲ್ಲ ವಿದ್ಯಾವಂತರಿದ್ದಾರೆ, ಎಲ್ಲ ಆನ್ಲೈನ್ ಕಾಲ ಮತ್ತು AI ಕಾಲ ಈಗ. ಹಾಗಾಗಿ ಯಾರ ಹಕ್ಕನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಸೊ ಈ ವ್ಯವಸ್ಥೆಗಳೆಲ್ಲ ನಾವೆಲ್ಲ ಅರ್ಥ ಮಾಡ್ತೀವಿ. ಒಂದು ಹೆಜ್ಜೆ ಇದೆ, ನಿಮ್ಮ ಸ್ಟೋರಿಗಳು ಇತ್ತು ಅಂತ ಹೇಳಿದ್ರೆ ಸ್ಟೋರಿ ಅಂತ ಇಷ್ಟು ಮಾಡ್ತೀವಿ. ಆಮೇಲೆ ನಾವು ನಮಗೆ ನೀವು ನೆರೇಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಪ್ಯಾನಲ್ ಜೊತೆ ನೆರೇಟ್ ಮಾಡಿದ್ದೆಲ್ಲದಕ್ಕೂ ಕೂಡ ನಿಮಗೆ ಡಾಕ್ಯುಮೆಂಟ್ ಇರುತ್ತೆ. ಓಕೆ, ಅಲ್ಲಿಂದ NDA ಅಂತ ಒಂದು ಅಗ್ರಿಮೆಂಟ್ ಇರುತ್ತೆ, ನಾನ್ ಡಿಸ್ಕ್ಲೋಸಬಲ್ ಅಗ್ರಿಮೆಂಟ್ ಅಂತ. ಅದನ್ನು ಮಾಡ್ಕೊಂಡ ಮೇಲೆ ನೀವು ಕತೆ ಹೇಳಿ. ಸೊ ನಾವು 3 ಜನ ನಾವು ಕೇಳಿದ್ರು ಕೂಡ ನಾವು ಯಾರಿಗೂ ಹೇಳೋಕ್ಕಾಗಲ್ಲ, ಬಿಕಾಸ್ ಹೇಳೋ ಮನಸ್ಸುಗಳಿಲ್ಲ, ಕಲಿಯೋ ಮನಸ್ಸುಗಳಿಲ್ಲ, ಎಲ್ಲ ಕ್ರಿಯೇಟಿವ್ ಮನಸ್ಸುಗಳಿದೆ. ಹೌದಾ? ಸೊ ಹಾಗಾಗಿ ನಿಮ್ಮ ಕಥೆಗಳಿಗೆ ಶಕ್ತಿ ಇತ್ತು ಅಂತಂದರೆ ಒಂದು ಟೀಮ್ ಮಾಡ್ತಾರೆ, ಆ ಟೀಮಲ್ಲಿ ಸ್ಕ್ರಿಪ್ಟ್ ಹಾಕಿ ಸಿನಿಮಾ ಯಾವಾಗ ಆಗುತ್ತೆ ಅಂತ. ಸೊ ಇವಾಗ ಸುಬ್ರಹ್ಮಣ್ಯ ಕೆಲಸ ಮಾಡ್ತಿದ್ದೀರಿ ಅಂತೇಳಿ ನಾನೆಲ್ಲ ಸಪೋರ್ಟ್ ಮಾಡ್ತೀನಿ. ಆ ಸಿನಿಮಾಗೆ ಸರ್ ಕ್ಯಾಮ್ರಾಮನ್ ಹಾಕ್ತಾರೆ, ಇನ್ನೊಬ್ಬ ಯಂಗ್ಸ್ಟರ್ ಹಾಕ್ತಾರೆ, ಮತ್ತು ಇನ್ನೊಬ್ರು ಮಾಡ್ತಾರೆ, ವರ್ಕ್ ಮಾಡೋಣ. ಸತೀಶ್, ಸುರೇಶ್ ಎಡಿಟ್ ಮಾಡ್ತಾರೆ. ಸೇರಿಸ್ಕೊಳ್ಳೋಣ, ತಂಡವಾಗಿ ಶಿಸ್ತಾಗಿ ಮಾಡಿದ್ರೆ ನಮ್ಮ ಪ್ರಾಜೆಕ್ಟ್ ನಾವು ನಿಂತ್ಕೊಂಡಾಗಿ ಬರುತ್ತೆ. ಅದಕ್ಕೂ ಕೂಡ ನನ್ನ ವ್ಯಾಪಾರದ ಮಟ್ಟದಲ್ಲೂ ಕೂಡ ನಾನು ಯೋಚನೆ ಮಾಡಿದ್ದೀನಿ, ಮುಂದಿನ ಗೊತ್ತಾಗುತ್ತೆ. ಈ ರೀತಿ ಈ ಸ್ಟೋರಿ ರಿಜಿಸ್ಟ್ರೇಷನ್ ಇದೆಯಲ್ಲ, ಈ ಸ್ಟೋರಿ ಇವಾಗ ಹೇಳಿದ್ಮೇಲೆ ಏನು ಭಯ ಕಾಡ್ತಾ ಇದೆ. ಸೊ ಹಾಗಾಗಿ ನೀವು ಬಿಫೋರ್ ನೆರೇಟಿಂಗ್ ದಿ ಸ್ಟೋರಿ ಯು ನೀಡ್ ಟು ರಿಜಿಸ್ಟರ್ ದಿ ಸ್ಟೋರಿ ಇನ್ ಸ್ಕ್ರಿಪ್ಟ್ ಬ್ಯಾಂಕ್. ಅಲ್ಲಾಗಿದ ತಕ್ಷಣ ನಿಮಗೆ ಇಂಥ ದಿವಸ ಇವತ್ತು 21ನೇ ತಾರೀಕು ಜೂನ್ 2025 ಇಂಥ ಸಮಯದಲ್ಲಿ ಇದು ಟೈಮ್ ಸ್ಟ್ಯಾಂಪ್ ಆಗೋಗಿದೆ ಅಂತ ಆದ್ಮೇಲೆ ನೀವು ಯಾರ ಹತ್ರ ಬೇಕಾದ್ರೆ ಹೇಳ್ಕೊಳ್ಳಿ, ಅವ್ನು ಹೆಂಗಾದ್ರೆ ಕದೀಲಿ, ಆಮೇಲೆ ನೋಡಿ. ಹಿಂದೆ ಯಾರಾದ್ರೂ ಕೇಳಿ ಮಾಡಿದಿದ್ರೆ ಹಿಂದೆ ಆಗಿರೋದಕ್ಕೆ ಇದು ಕೂಡ ದಾಖಲೆ. ಸೊ ನಾವು ನಮ್ಮ ಹಕ್ಕನ್ನ, ನಮ್ಮ ಇಂಟೆಲೆಕ್ಚುಯಲ್ ಪ್ರಾಪರ್ಟಿನ ಜ್ಞಾನ ಏನಿದೆ ಅದನ್ನು ಕಲಿಯುವಂಥ ಅವಕಾಶವನ್ನು ಕೊಡಬಾರ್ದು ಅಂತೇಳಿ. ಸೊ ಬೆಂಗಳೂರು ಬಂದು ಆಗ ಡಬ್ಬಿಂಗ್ ಸಾಯಿಕುಮಾರ್ ಅಂದರೆ ಡಬ್ಬಿಂಗ್ ಕೊಟ್ಟರು. ಇವಾಗಿರೋ ಚೇಂಬರ್ ಸೆಕ್ರೆಟ್ರಿ ಅವ್ರು ಅದು ಸುಮ್ಮನೆ ಇನ್ವಾಲ್ವ್ ಆಗಿದ್ದಷ್ಟೇ. ಇನ್ವಾಲ್ವ್ ಅಂತ ಹೇಳಿದ್ರೆ ನನ್ನ ಹತ್ರಕ್ಕೆ ಸೇರಿಸಲಿಲ್ಲ. ಅವ್ರದ್ದು ಟೈಟ್ಲ್ ಮಾತ್ರ ಬೆಂಗಳೂರು ಬಂದ. ಆದರೆ ಇಟ್ಕೊಂಡು ನನ್ನ ಹತ್ರ ಬಂತ ಹೇಳಿದ್ರು, ನಾನು ಅವ್ರದ್ದು 2 ಪಿಕ್ಚರ್ ಕೆಲಸ ಮಾಡಿದ್ದೆ, ಕರ್ಫ್ಯೂ ಪಾಪಿಗಳು ಅಂತ. ನೀನು ಪಿಕ್ಚರ್ ಮಾಡಿದ್ರೆ ನೀನು ಸ್ಕ್ರಿಪ್ಟ್ ಮಾಡು, ಸಾಯಿಕುಮಾರ್ ಒಪ್ಕೊಂಡ್ರೆ ನೀನು ಹೀರೋ, ಇಲ್ಲ ಅಂತ ಹೇಳಿದ್ರೆ ನಿನ್ನ ಅಸೋಸಿಯೇಟು ಹೊಸ ರಾಜಶೇಖರ್ ಡೈರೆಕ್ಟರ್. ಆಯ್ತು ನೋಡ್ರಿ, ಅಲ್ಲಿ ಹೈಲೈಟ್ಸ್ ಹೋಟ್ಲ್ ಅಂತಿತ್ತು, ರೂಮ್ ಹಾಕಿದ್ವಿ. ಒಂದು ವಾರದಲ್ಲಿ ಟೈಟ್ ಇಟ್ಕೊಂಡು ಸ್ಕ್ರಿಪ್ಟ್ ಲೈನ್ ಮಾಡಿದೆ, ಇನ್ನೊಂದು ವಾರದಲ್ಲಿ ಒಂದು ನರೇಷನ್ ಬೇರೆ ಇದೆ, ನೋಡಿದೆ. ಕೊನೆಗೆ ಇನ್ವಿಟೇಷನ್ ಮುಹೂರ್ತಕ್ಕೆ ಹಾಕ್ಬೇಕಲ್ಲ, ಈ ಪ್ರವೀಣ್ ಕುಮಾರ್ ಬಂದು ಕೂತ್ಕೊಂಡು ನಮ್ಮೊಂದು ಪಿಕ್ಚರ್ ಮಾಡ್ಕೊಡಿ ಇಷ್ಟೇ ಹೇಳಿದ್ರು. ವಾಪಸ್ಸು ನವರಂಗ್ ಥಿಯೇಟ್ರಿಗೆ 4 ಗಂಟೆಗೆ ಪ್ರೆಸ್ ಮೀಟ್. ಆವಾಗ ಥಿಯೇಟ್ರ್ ಬಿಡ್ತಾ ಇದ್ವಿ. ವೆರಿ ಫಸ್ಟ್ ಡೇ ನಾವು ಮೀಡಿಯಾದವ್ರನ್ನ ಒಳಗಡೆ 4:30 ಶೋ ಬಿಡ್ತಾ ಇದ್ವಿ. ಒಳಗಡೆ ಬಿಟ್ಬಿಟ್ಟು ಬರ್ತೀನಿ ಅಂತ ಗಾಂಧಿನಗರ್ ಬಂದೆ. ಅಲ್ಲಿ ಕೊಠಾರಿ ಆಫೀಸ್ ಕೆಳಗಡೆ ಬಂದ್ಬಿಟ್ಟು ಜೇಬಲ್ ತೆಗೆದ್ಬಿಟ್ಟು ಇಲ್ಲಿ ಶಿವಣ್ಣ ಇದ್ದಾರೆ, ದರ್ಶನ್ ಇದ್ದಾರೆ, ಸಾಯಿಕುಮಾರ್ ಇದ್ದಾರೆ. ಈ 3ರಲ್ಲಿ ಯಾವುದಾದ್ರೂ ಮಾಡೋಣ, ನಮ್ಮ ಪಿಕ್ಚರ್ ಇಷ್ಟ ಆಗುತ್ತೆ. ನನ್ಗೆ ಗೊತ್ತೇ ಇಲ್ಲ ಗೊತ್ತಿ, ನಾನು ಕಷ್ಟಪಟ್ಟಿದ್ದಂಥ ಸಿನಿಮಾ ನೋಡಿ ನನಗೆ ಕರೆದಿರೋಂಥ ಒಂದು. ಅಲ್ಲಿಂದ ನಾನು ಈಗ ತಾನೇ ಸಾಯಿಕುಮಾರ್ ಮಾಡಿದ್ವಿ. ದರ್ಶನ್ದು ಒಂದು ಉದಾಹರಣೆ ಆಗಿತ್ತು. ಸೊ ನಂತರ ಮಾಡ್ಕೊಳ್ಳೋಣ, ಶಿವಣ್ಣನ ಮಾಡ್ಬೋಣ ಅಂತ ನಾನು ನೆಕ್ಸ್ಟ್ ಲೆವೆಲ್ ಹೋದೆ. ಡೈರೆಕ್ಟ್ ಅಲ್ವಾ ಸರ್, ನಾನು ಸಾಯಿಕುಮಾರ್ ಮಾಡ್ಕೊಂಡು ಶಿವಣ್ಣಗೆ ಹೋಗ್ಬೇಕು. ನಾನು ಅಲ್ಲಿಂದ ಫೋನ್ ಮಾಡಿದ್ರು, ಓಮ್ ಅಂತ ಅವರು ಮಾತಾಡಿದ್ರು. ಡೇಟ್ ಆಯಿತು, ಫಿಕ್ಸ್ ಆಯಿತು ಸರ್, ಕತೆ ಕೆಲಸ ಮಾಡ್ತೀನಿ ಸರ್. ಒಂದು 5 ಡೇ ನಾನಿಲ್ಲ ಸರ್, ಒಂದು 5 ಡೇ ನಾನಿಲ್ಲ. ಸೊ ಇದು ಗಾಂಧಿನಗರ. ಅದಕ್ಕೆ ಇಲ್ಲ ಅನ್ನೋಕ್ಕೆ ಮುಂಚೆ ಬಂದು ಹೇಳಿದ್ರು, ಶಿಲ್ಪ ನಾನು KV ನಾಗೇಶ್ ಕುಮಾರ್ ಒಂದ್ಸಲ ಮೀಟ್ ಮಾಡೋಣ. ನಾನು ಹೇಳಿದೆ, ಹುಡುಗಿರು ನನಗೆ ಸಿಗಲ್ಲ, ಅವನಿಗೆಲ್ಲ ತಗೊಂಡೋಗಿ ಕೊಡ್ಲಿ ನಾನು. ಸಿ ದಿಸ್ ಈಸ್ ಅವರ್ ಫೇಟ್. ಒಬ್ಬ ಡೈರೆಕ್ಟರ್ ಒಂದು ಸಕ್ಸಸ್ಫುಲ್ ಸಿನಿಮಾ ಕೊಟ್ಟ ಮೇಲೆ ಅವ್ನು ಗುರ್ತಿಸ್ಕೊಂಡು ಬಂದು ಒಬ್ಬ ನಿರ್ಮಾಪಕನ ಸಿನಿಮಾ ಮಾಡಿಕೊಡು ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಡ್ತಾನೆ. ನಾನು ಶಿವಣ್ಣಿಗೆ ಹೋಗಿ ಕಥೆ ಹೇಳ್ತೀನಿ, ಸ್ಕ್ರಿಪ್ಟ್ ಮಾಡ್ತೀನಿ, ನಡೀತಾ ಇದೆ. ರಾತ್ರಿ ನಾನು ಬದಲಾಗ್ತೀನಿ. ಇನ್ನು ಮತ್ತೊಬ್ಬ ವಾಲ್ಮೀಕಿ ಅಂತ ಸಿನಿಮಾ ಮಾಡೋದಂಥ ನಿರ್ದೇಶಕರು ಪ್ರವೇಶ ಆಗ್ತಾರೆ. ಸೊ ನಾನು ರಸ್ತೆಯಲ್ಲಿ
ಸೊ ಈ ವ್ಯವಸ್ಥೆ ಯಾಕಿದೆ? ನಮ್ಮಲ್ಲಿ ಶಿಸ್ತಿಲ್ಲ. ಶಿಸ್ತಿದ್ದಿದ್ರೆ ನಾನು 2ನೇ ಸಿನಿಮಾ ಶಿವಣ್ಣ, 3ನೇ ಸಿನಿಮಾ ಇನ್ನೊಬ್ಬರು ಹೋಗ್ತಿದ್ದೆ ನಾನು, ಹೌದಲ್ಲ? ಸೊ ನನ್ನ ಕೆರಿಯರ್ನ ಯಾರ್ಯಾರು ಡ್ಯಾಮೇಜ್ ಮಾಡ್ತಿದ್ದಾರೆ? ಒಬ್ಬ ಡೈರೆಕ್ಟರ್, ನಂದು ಅಂತಲ್ಲ, ಒಬ್ಬ ಕ್ರಿಯೇಟಿವ್ ಮೈಂಡಿನ ಕೆರಿಯರ್ನ ನಾನು ಅಷ್ಟು ವರ್ಷಗಳಿಂದ ಇಟ್ಕೊಂಡು ಮಹಾಭಾರತ ಎಲ್ಲ ಓದಿ ಅದಕ್ಕೆ ಇಟ್ಕೊಂಡು ನನ್ನ ಕಥೆಗೆ ಎಲ್ಲವನ್ನೂ ಸಂಬಂಧವನ್ನು ತೋರಿಸಿ ಕೊನೆಯಲ್ಲಿ ಆ ಹಿಂಸೆಯನ್ನು ನೋಡೋಕ್ಕಾಗದೆ ಅಶ್ವತ್ಥಾಮ ನಿರ್ಧಾರಗಳೇನೇನು ಹಾಕಿ ಅದನ್ನೆಲ್ಲ ಇಟ್ಕೊಂಡು ಬೇರೆ ಒಂದು ಕಾನ್ಸೆಪ್ಟ್ ಕೇಳಿದ್ರು ಸರ್. ಅದೇನು ಹೇಳಿದ್ರು ಸರ್, ನೋಡಿ ಸರ್, ಒಂದು ಕೂಲಿ ಪಿಕ್ಚರ್ದು ಒಂದು ಸೀಟಿ ಕೊಡ್ಬೋದು, ಸೂಪರ್ ಸ್ಟಾರ್. ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಕೆಲವು ಜನಕ್ಕೆ ಯಾಕೆ ದಿನೇಶ್ ಬಾಬು ಅಂತ ಡೈರೆಕ್ಟರ್ಗಳಾಗಲಿ ಮತ್ತೊಬ್ಬರಾಗಲಿ ಯಾಕೆ ಇವತ್ತು ಸಿನಿಮಾಗಳ ಕೊರತೆಯಿಂದ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತಿನ ಸ್ಟಾರ್ಸ್ ಆರ್ಟಿಸ್ಟ್ಗಳು ಅವ್ರಿಗೆ ಡೈರೆಕ್ಟರ್ಸ್ ಬೇಕಿಲ್ಲ, ಅವ್ರಿಗೆ ಕಮ್ಯಾಂಡ್ ಮಾಡುವಂಥ ಕಮ್ಯಾಂಡರ್ಸ್ ಬೇಕಿಲ್ಲ. ಅವ್ರ ಕಾಲು ಇಳಿತಿದ್ದಂಗೆ ಹೋಗ್ಬಿಟ್ಟು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳುವಂಥ ಸೋಕಾಲ್ ಸೂಪರ್ ಸ್ಟಾರ್ ಡೈರೆಕ್ಟರ್ಸ್ ಇದಾರಲ್ಲ, ಅವ್ರುಗಳಿಂದ ನಮ್ಮ ಚಿತ್ರ. ಹೌದಾ? ಒಬ್ಬ ಡೈರೆಕ್ಟರ್ ಅಂತ ಹೇಳಿದ್ರೆ ಸೆಟ್ಟಿಗೆ ಬಂದರೆ ಇಡೀ ಸೆಟ್ ಎದ್ದು ನಿಂತ್ಕೊಳ್ಳೋದು, ಹೌದಾ? ಆದರೆ ಇವತ್ತು ಅದೇ ಡೈರೆಕ್ಟರ್ಗಳು ಹೀರೋ ಕಾರ್ ತೆಗೆದ್ರೆ ಹೋಗ್ಬಿಟ್ಟು ಮಾಡ್ತಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದೀವಿ ನಾವು, ಇದು ನಮ್ಮ ಕರ್ಮ ಆಗಿದೆ. ಹಾಗಾಗಿ ಅವನ ಯಾರು ಕಾರಿಂದ ಇಳಿತಾನೋ ಅವನ ಆಜ್ಞೆ ಅಂತ ಎಲ್ಲವೂ ನಡೀತೀವಿ. ನಾನೊಬ್ಬ ಅದಕ್ಕೆ ಏನು ಸರ್, ದೇವರಿಗೆ ಮಧ್ಯದಲ್ಲಿ ಇರ್ತೀವಲ್ಲ, ಆ ರೀತಿ ಆಗಿದೆ. ಸೊ ಹಾಗಾಗಿ ಆ ಒಂದು ಕ್ಯಾಪ್ಟನ್ಶಿಪ್ ಅಂತೀವಲ್ಲ, ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತೀವಲ್ಲ, ಅದಿಲ್ಲ. ಆ ಕ್ಯಾಪ್ಟನ್ ಅನ್ನೋ ಕಾನ್ಸೆಪ್ಟ್ ಇರ್ತದೆ. ಸೊ ಬೆಂಗಳೂರು ಬಂದು ಸಿನಿಮಾ ನೋಡಿ ಮಾರ್ನಿಂಗ್ ಶೋ ಶಿಲ್ಪಾ ಶ್ರೀನಿವಾಸು ಮಾರ್ನಿಂಗ್ ಶೋ ಅಪರ್ಣದಲ್ಲಿ, ನನ್ನ ನಂಬರ್ ಇಲ್ಲ, ಪರಿಚಯ ಇಲ್ಲ, ಏನಿಲ್ಲ. ನನ್ನ ಮನೆ ಲ್ಯಾಂಡ್ಲೈನ್ ಒಂದಿತ್ತು. ಸೊ ಥಿಯೇಟ್ರಿಗೆ ಹೋಗ್ತಾ ಇದ್ವಿ ಕಂಡೋರ್ ಕಾರಲ್ಲಿ, ಆಯಿತಾ? ಚೆನ್ನಾಗೈತೆ, ರಿಪೋರ್ಟ್ ಚೆನ್ನಾಗೈತೆ. ಮಧ್ಯ 2 ಗಂಟೆಗೆ ಮನೆಗೆ ಫೋನ್ ಮಾಡಿದೆ, ಸಿನಿಮಾ ಚೆನ್ನಾಗೈತಮ್ಮ ಅಂತ ಒಂದು ಖುಷಿ ಹೇಳೋಕ್ಕೆ. ಅವಾಗ ಹೇಳಿದ್ರು, ಯಾರೋ ಶಿಲ್ಪಾ ಶ್ರೀನಿವಾಸ್ ಅಂತ ಫೋನ್ ಮಾಡಿದ್ರು, ನಂಬರ್ ಕೊಟ್ಟಿದ್ರೆ ಮಾಡಬೇಕಂತ. ಸರಿ, ಪಕ್ಕದಲ್ಲಿರೋರು ಮೊಬೈಲ್, ನನ್ನದು ಮೊಬೈಲ್ ಇಲ್ಲ, ಇಸ್ಕೊಂಡು ಅವರು legal value, but it will have a legal strength. If a case comes to the court, you can always say that, sir, I wrote this first. There is proof, the date is there, we had it. This is the first thing we are doing. Well, in Bombay they have. ಸ್ವಾನ್ ಅಂತ Sir, everywhere it is there. ಬಾಂಬೆ ಸ್ವಾನ್ ಅಂತ ಇದೆ. SWAN. It is there. So we will try, but there they don't have this banking system and this code thing is not there. Because according to our Indian thing, they say that one idea can be given by another man also. I may get an idea, the same idea you can also get. So they say that I cannot be entirely property owner of that thought. That's all the thing. That is why they say 10 seats consecutively. If you are a film, if your script is, supposing I am making a film of your script, if there are 10 scenes consecutive to your script, means it is a copy. But then I can do up to 9 scenes, 10th scene I can put something else. Again come back to your script and do it. So no, we need some protection. One protection is the one thing. Then recognition. The writer's name has to come. That we should insist. Even in the first announcement, the writer's name should come. In Malayalam, you will see the director's name, then the writer's name. In some cases, writer's name will come first, depending on the popularity of that writer. In Tamil, it will be director, cameraman's name used to come. So my name always used to come with the director. When I did a Malayalam film, my name was somewhere down. Writer's name was there. I went and said, damn it, what is this? I asked, I argued. Then the writer said, sir, we write. The film depends on the writing. Then I said, no. You write it. You can write it in a paper and keep it in a book. To get it onto the screen, you will do it. That is my argument. But it didn't stand. It's a director or producer decision. Where name has to be. Depending on who is important. Important, like who is, see. Producer, No, if the director ಹೆಸರಿಗಿತ್ತು ಅವ್ರದೇ ಹೆಸರು ಹಾಕೊಳ್ಳಿ. ಇಲ್ಲ, ಅದು ಡಿಪೆಂಡಿಂಗ್ ಆನ್ ಯಾರ್ ಪ್ರೊಡ್ಯೂಸರ್. ಇಲ್ಲ ಸರ್, there are rules in. ಭಾಳ ಬೇಜಾರಿದೆ. ಯಾಕೆಂದರೆ ತುಂಬ ಸ್ಟ್ರಾಂಗ್ ಆಗಿರಬೇಕಾದ ಒಂದು ರೈಟರ್ ಅಸೋಸಿಯೇಷನ್ನು ತುಂಬ ವೀಕ್ ಆಗೋಯ್ತು. ಅದನ್ನ ಯಾರು ಕೇಳೋರೇ ಇದೆ, ತಪ್ಪಲೇ ಆಗೋಯ್ತು. ಇದು ರೈಟರ್ ಫಾರಮ್ದು ಹಿನ್ನೆಲೆ ಇದೆ, ಲೈಟಾಗಿ ಹೇಳಿ. ಈಗ ಈ ರೈಟ್ ಪ್ಲಾಟ್ಫಾರ್ಮ್ಗಳಲ್ಲಿ
ಅವ್ರು ಕಾಣಬೇಕಲ್ಲ. ನಿಂತ ಮುಂಚೆ ಚೈತನ್ಯ ಬಂದು ದೇಶಿ ಅವರು ಯುದ್ಧ ಮಾಡೋದು ಹೊರಟಾಗ ನಂದು ಸರ್ಜಿಕಲ್ ಸ್ಟ್ರೈಕು ಬರಹಕ್ಕೆ ಸಂಬಂಧಪಟ್ಟಾಗೆ ನೇರವಾಗಿ ಅದೇ ವಿಷಯಕ್ಕೆ ಬಂದಿರ್ತೀನಿ ನಾನು. ಬರಹಕ್ಕೆ ಬಂದಾಗ ನಾನು ಹೇಗೆ ರಿಲೆವೆನ್ಸ್ ಅಂತ ತುಂಬ ಜನ ಇರ್ಬೋದು. ನಾನು ನನ್ನ ಹಿಂದೆ ಒಂದು ಸಣ್ಣ ಹೇಳ್ತೀನಿ. ಬೇಸಿಕಲಿ ನಾನು ಥಿಯೇಟರ್ ರಂಗಭೂಮಿ B.V. ಕಾರಂತರಂತಹ ಲೆಜೆಂಡ್ ಡೈರೆಕ್ಟ್ ಜೊತೆಗೆ ಸ್ಕ್ರಿಪ್ಟ್ ಕೂತ್ಕೊಂಡು ಅವ್ರ ಜೊತೆ ಮಾಡಿ ಒಂದು ಹೊಸ ನಾಟಕ ಮಾಡೋದು ರಂಗಭೂಮಿ ಆಯಿತು. ಅಲ್ಲಿಂದ ಇವರು ಕೂಡ ನನ್ನ ರಂಗಭೂಮಿಯಿಂದಲೇ ಪರಿಚಯ ಆಗ್ತಾರೆ. ಸೊ ಅಲ್ಲಿ ಕಥೆಗಳನ್ನು ಬರೆದು ರಂಗಕ್ಕೆ ಬರೆಯೋದು ನಾಟಕಗಳು ಬೇರೆ ಅದು ಸ್ಕ್ರಿಪ್ಟೇ ಬೇರೆ. ಸೊ ಅಲ್ಲಿಂದ ನಾನು ಟಿ ವಿ ಮಾಧ್ಯಮಕ್ಕೆ ಬಂದೆ. ಹೈದರಾಬಾದಲ್ಲಿ ETV ರಾಮೋಜಿರಾವ್ ಇದರಲ್ಲಿರುವಂಥ ಅಲ್ಲಿ ನಾನು ಕನ್ನಡ ETV ಆರಂಭ ಆದಾಗ ಸ್ಕ್ರಿಪ್ಟ್ ಕೋಆರ್ಡಿನೇಟರ್ ವರ್ಕ್ ಮಾಡಿದೆ. ಅಂದರೆ ಬರ್ತಾ ಇದ್ದ ಧಾರಾವಾಹಿಗಳನ್ನು ಸೆಲೆಕ್ಷನ್ ಮಾಡೋದು ಗೋಪಾಲ್ ವಾಜಪೇಯಿ ಅಂತ ನಾನು ಇದು ನನ್ನ ಬರಹಕ್ಕೆ ಸಂಬಂಧಪಟ್ಟ ಸಂಬಂಧಗಳು. ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡಿದೆ, ಒಂದೆರಡು ಸಿನಿಮಾಗೆ ಕಥೆ ಚಿತ್ರಕಥೆ ಸಂಭಾಷಣೆ ಬರೆದೆ, ಸೀರಿಯಲ್ಗಳು ತುಂಬ ಬರ್ತಿದ್ದೀನಿ. ಸೊ ಇದು ನನ್ನ ಬರಹದ ಹಿನ್ನೆಲೆ. ನಾನು ಯಾರು ಅನ್ನೋದಕ್ಕೆ ನನ್ನ ರಿಲಯನ್ಸ್ ಹೇಗಿದೆ ಯಾರು ಮಾಡ್ತೀನಿ ಮುಂದಕ್ಕೆ ಮಾತಾಡ್ಬೋಣ. ಟೇಶ್ವರಿಗೆ ತುಂಬ ಕನಸುಗಳಿದೆ. ರಂಗಭೂಮಿಯನ್ನು ಎಲ್ಲ ಒಂದು ಅಂಬರಲ್ಲ ತರಬೇಕು ಅಂತ ನಾವು ಆರಂಭ ಮಾಡ್ತಾ ಇರೋದು ಬರಹದಿಂದ. ಸ್ಕ್ರಿಪ್ಟ್ ಯಾವುದೇ ಸಿನಿಮಾಗೆ ಸ್ಕ್ರಿಪ್ಟ್ ಮೂಲ ಆಗಿರೋದ್ರಿಂದ ಅಲ್ಲಿಂದ ಆರಂಭ ಮಾಡೋಣ. ಅನ್ಫಾರ್ಚುನೇಟ್ಲಿ ಬರಹಗಾರರ ಕಮ್ಯುನಿಟಿಯ ಒಂದು ಪ್ಲಾಟ್ಫಾರ್ಮ್ ಇಲ್ಲ, ಕನ್ನಡದಲ್ಲಿ ಇಲ್ಲ, ಕೇರಳದಲ್ಲಿ ಇದೆ. ಸರಿ, ಅಲ್ಲಿಗೆ ಇವರು ಟೇಶ್ವರ್ ಹೋಗಿ ಇಂಟ್ರಾಕ್ಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅಲ್ಲ ಇತ್ತು, ಹಿಂದೆನೂ ಇತ್ತು, ನಿಮಗೆ ಗೊತ್ತು. ದೇವ ಪಾರ್ಕ್ ಹತ್ರ ಮಾಡಿದ್ವಲ್ಲ, ಗೀತಾಪ್ರಿಯ ಅವರೆಲ್ಲ ಮಾಡಿದ್ರು, ಅದಿತ್ತು. ಅದಕ್ಕೆ ಮೊದಲು 86 ನಮ್ಮ ಅಶ್ವಥ್ ನಾರಾಯಣ ಅವರು ಪ್ರಗತಿ ಸ್ಟುಡಿಯೋದಲ್ಲಿ We should have something like that. We should make an attempt where our writers get a value. Here writers payment is only 15,000, 10,000. That you are lucky if you get that. And you know, there is nothing called payment, because here all producers think that they are giving you a life by allowing you to write, and not directors will back you up. So we have to change that. It's high time. Writing is the most important thing in cinema. ಇವರೆಲ್ಲ ಹೇಳ್ತಾರಲ್ಲ content. Where does that content come from? It comes from the paper. There has to be a writer. So what we are planning is we need to have a strong backing of the writers. So how would, see now for instance script. See the moment you write a script in Kannada here, automatically you are giving the entire rights to him. If you say, listen, ನಾನು only Kannada ಮಾತ್ರ ಕೊಡೋದು, then say, ಬೇಡಪ್ಪ, ಕಥೆನೇ ಬೇಡ, they will say. I have done films where automatically the rights I had to sign for the producer, all other languages. And when I did Amritavarshini in Malayalam, my producer in Kannada asked for payment from me. My story, my script. It was success here. When I was doing in Malayalam, the producer said, sir, you have to pay me 1 lakh rupees. That is the industry here. So after that I stopped. Then I made it a clause where whichever film I do, I made an agreement. This story I am giving it to the so and so producer to be made only in Kannada. All other language rights rests with me. I started making that. Now, see, every writer automatically there should be something for it. So that is what we are trying to do. So first thing is to secure your script. So what we are planning here is a banking thing we are doing. 90 ಸಿನಿಮಾಗಳಲ್ಲಿ 130 ಸಿನಿಮಾ ಒಂದಲ್ಲ ಒಂದು ರೈಟ್ಸ್ ಲಿಸ್ಟ್ ಆಗೋಯ್ತು. ಒಂದಲ್ಲ ಒಂದು ರೈಟ್ಸ್, ಒಂದು ಡಬ್ಬಿಂಗು, ಯೂಟ್ಯೂಬ್ಗೋ, ಇನ್ನೊಂದಕ್ಕೋ, ಏರ್ಬಾರ್ನೋ, ಓವರ್ಸೀಸ್ ಏನೇನೋ ಆಗೋಯ್ತು. ತೆಲುಗು, ತಮಿಳು ಡಬ್ಬಿಂಗು 130 ಸಿನಿಮಾ. ಇಡೀ ನನ್ನ ಕುಟುಂಬ ಮತ್ತು ಅವತ್ತಿದ್ದಂಥ ಒಂದು ಸಮಿತಿ ಲಿಂಕ್ಗಳು ತಗೋ, ಅದ್ಯಾವುದೋ ಏನು ಲಿಂಕ್ ಸರ್ ಅದು, ಆ ಲಿಂಕ್ಗಳು ತಗೊಳ್ಳೋದು ಕಳಿಸೋದು, ಆಥರೈಸೇಷನ್ ತಗೊಳ್ಳೋದು ಕಳಿಸೋದು. 130 ನೀವು ಕೊಟ್ಟಿದ್ದೀರ ಅನ್ಸುತ್ತೆ ಆಥರೈಸೇಷನ್, ಯಾರು ಕೊಟ್ಟಿರೋದು ಗೊತ್ತಿಲ್ಲ. ನಾನು ಮಾರ್ಚ್ 3ನೇ ತಾರೀಕಿಗೆ ಅದನ್ನು ಮುಗಿಸಿದ್ವಿ ಶೆಲ್ಟರ್ನಲ್ಲಿ ಪ್ಯಾರಲಲ್ ಆಗಿ. ಇದು ಇತಿಹಾಸ. ಇವ್ರು ನಾಳೆ ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲ. ಚಲನಚಿತ್ರೋತ್ಸವ, ಸರ್ಕಾರದ ಅಕಾಡೆಮಿ ಕೆಳಗಡೆ ನಡೆಯುವಂಥ ಚಲನಚಿತ್ರೋತ್ಸವದ ಭಾಗವಾಗಿ ನಾವು ಕಾರ್ಯಕ್ರಮ ಮಾಡಿದ್ವಿ. ಅದು ಗಿರೀಶ್ವರಿದ್ದಾರೆ, ಅವರು ಕಾರ್ಯಕ್ರಮಿಸಿದ್ವಿ. ಆದರೆ ಈ 3 ಮುಗಿಸಿದ್ವಿ. ನಮ್ಮ ದೌರ್ಭಾಗ್ಯ 20 ದಿವಸದ ಗ್ಯಾಪಲ್ಲಿ ಇಡೀ ದೇಶ ಲಾಕ್ಡೌನ್. ಅಮೆಝಾನ್ ಕಂಪ್ನಿಗಳು ಏನೇನು ನಾವು ಕೊಟ್ಟಿದ್ವಿ,
ಎಲ್ಲೆಲ್ಲೋ ಕೊಟ್ಟಿದ್ವಿ, ಎಲ್ಲ ಆಫೀಸ್ಗಳು ಲಾಕ್ ಆಗುತ್ತೆ, ಅವರ ಜೀವ ಕಾಪಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಅವರು ಇದ್ರು. ಅದಿಲ್ಲ ಅಂದಿದ್ರೆ ಇವತ್ತು ಚಿತ್ರರಂಗದ ಈ 5 ವರ್ಷಗಳಲ್ಲಿ ಇದರ ಬೆಳವಣಿಗೆ ಇದೆ. ಅದಕ್ಕೆ ಕೆಲವು ಜನ ಮಾಡಿದ್ರು, ಮತ್ತೊಂದಾಯಿತು. ಸೊ ಹಾಗಾಗಿ ರಾಜಶೇಖರ್ ಅವರ ಒಂದು ಸಹಕಾರ ಅವತ್ತು ಇದ್ದಿದ್ದಕ್ಕೆ ನನಗೂ ಸ್ವಲ್ಪ ಶಕ್ತಿ ಕೊಟ್ಟು ನಾನು ಇದರೆಲ್ಲ ಓಡಾಡಿದೆ, ಸರ್ಕಾರಿ ಕಚೇರಿ, ಅವ್ರು ದೂರು ಕೊಟ್ಟರು, ಇವ್ರು ದೂರು ಕೊಟ್ಟರು, ಎಲ್ಲವನ್ನೂ ಎದುರಿಸಿದ್ದೆ. ಬರೀ ಫೇಕ್ ನ್ಯೂಸು, ಫಾಲ್ಸ್ ನ್ಯೂಸು, ಫಾಲ್ಸ್ ಅಲಿಗೇಷನ್ಸು, ಬರೀ ನಿಂದನೆ. ಹಿಂಗಾಗಿ ಇವೆಲ್ಲವನ್ನು ನೋಡಿದ ಮೇಲೂ ಕೂಡ ನಾವು ಬಂದ್ಬಿಟ್ಟಿದ್ದೀವಿ, ಬಯಸ್ಕೊತಿದ್ದೀವಿ. ಹಿಂದೆ ಹೆಜ್ಜೆ ಇಟ್ಟು ಮುಂದೆ ಯಾರು ನನ್ನ ಪ್ರಶ್ನೆ ಬಂದಾಗ ಹೋರಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ವಿ. ವಾಣಿಜ್ಯ ಮಂಡಳಿ ಹೋರಾಟ ಮಾಡ್ತಿದ್ವಿ, ಮತ್ತೊಂದು ಮಾಡ್ತೀವಿ, ಹಾಗೇ ಆಗುತ್ತೆ. ಈಗ ನಮ್ಮೆಲ್ಲ ನೀವುಗಳು ಸೇರಿದಂತೆ ಅವಶ್ಯಕತೆ ಜನಕ್ಕಿದೆ ಅಂತ ಗೊತ್ತಿಲ್ಲ ನನಗೆ. ಸೂಕ್ಷ್ಮವಾಗಿ ಒಂದು ಉಪಕಥೆ ಹೇಳ್ತೀನಿ, ಯಾರ ಹೆಸರು ಅಂತ ಹೇಳೋದು ಅರ್ಥ ಆಗೋದು ಅರ್ಥ ಆಗಲಿ. ಇವಾಗ ಪರಿಸ್ಥಿತಿ ಅವತ್ತು ಹೆಂಗಿತ್ತು ಅಂತ ಹೇಳಿದ್ರೆ, ಸಿನಿಮಾಗಳು ಬೆಳವಣಿಗೆನ ನೋಡಿ ಅಂದರೆ ಸೌಂದರ್ಯ, ಅಲ್ಲಿದೆ ಸೌಂದರ್ಯ, ಅವ್ರ ಕಣ್ಣಿನ ಸೌಂದರ್ಯ, ಬದುಕಿನ ಸೌಂದರ್ಯ. ಒಬ್ಬ ಕಲಾವಿದ ತನ್ನ 2ನೇ ಚಿಂತನೆಯನ್ನು ಓಪನ್ ಮಾಡೋದು, ನಾನು ಅದ್ರ ಹೋಗೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ದಾಟಕ್ಕೆ ಹೋದ್ರು. ಆಗದ ಅವ್ರು ಮಡದಿ ಅಡ್ಡ ಮಲ್ಕೊಂಡು ಹೋಗಿದ್ರೆ ನಾನು ದಾಟ್ಬಿಟ್ಟು ಹೋಗ್ರಿ ಅಂತ. ಹಂಗಾಗಿ ಅವರು ಇವತ್ತು ಕರ್ನಾಟಕದ ಕಣ್ಮಣಿಯಾಗಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಉಳಿಯಕ್ಕೆ ಸಾಧ್ಯ ಆಗಿದೆ, ಆಯ್ತಾ. ಸೊ ಹಾಗಾಗಿ ಅಕಸ್ಮಾತ್ ಏನಾದರೂ ವಸೂಲು ದಾಟಿದ್ರೆ ಗೊತ್ತಿಲ್ಲ ಅವ್ರ ಬದುಕು ಹೇಗೆ ಅಂತ್ಯ ಆಗ್ತಿತ್ತು. ಅದೇ ರೀತಿ ಇವರು ನಮ್ಮ ಅಕ್ಕ ನಿರ್ಮಲಾ ಅಂತೇಳಿ ಆ ತಾಯಿಯವ್ರಿಗೆ ಅಡ್ಡ ಆಗಿ ಇವತ್ತು ನಮ್ಮ ಕಣ್ಮುಂದೆ ಇದೆ. ಎಸ್ ಸರ್. ಆದರೆ ಆ ಥರದ್ದು ಪರಿಸ್ಥಿತಿ ಲೇಖಕರಿಗೆ ಆಗಬಾರ್ದು, ಬರಹಗಾರರಿಗೆ ಆಗಬಾರ್ದು ಅಂತ. ಒಂದು ಸಿನಿಮಾ ಒಂದು ಸಂದೇಶ ಕೊಡುತ್ತೆ, ದೇಶವನ್ನು ಕಟ್ಟುತ್ತೆ, ಮಾನವೀಯತೆಯನ್ನು ಕಟ್ಟುತ್ತೆ, ಮಾನವ ಕುರುವನ್ನು ಕಟ್ಟುತ್ತೆ. ಅಂಥ ಸಿನಿಮಾ ಬರೆಯೋ ಒಬ್ಬ ಬರಹಗಾರನ ಬದುಕು ಸದೃಢ ಆಗಬೇಕು ಅನ್ನತ್ತ ಭಾಳ ಯೋಚನೆ ಮೊದಲಿಂದ ಇತ್ತು. ಅದನ್ನು ಇವತ್ತು ಕೆ.ಸಿ. ವೆಂಕಟೇಶ್ ಅವರು ಕಾರ್ಯರೂಪಕ್ಕೆ ತರ್ತಿದ್ದಾರೆ. ಹೀಗಾಗಿ ನಾನು ಮನಪೂರ್ವಕವಾಗಿ ಇಲ್ಲಿ ಮತ್ತೊಬ್ಬ ನನ್ನ ಹಿರಿಯ ಸಹಪಾಠಿ ಅಂತ ಹೇಳ್ಬೋದು, ಸಹೋದರ ಅಂತ ಹೇಳ್ಬೋದು, ಗೊತ್ತಿಲ್ಲ, ರಾಜಶೇಖರ್ ರಾವ್ ಅವರು. ನಾನು ಹತ್ರ ಆಗಿದ್ದು ನಿರ್ದೇಶಕರ ಸಂಘದಲ್ಲಿ. ಅದಕ್ಕೆ ಮುಂಚೆ ನನಗೆ ಅಷ್ಟೊಂದು ಆಸಕ್ತಿ ಅಲ್ಲಲ್ಲೇ ಇತ್ತು. ನನ್ನ ನಿರ್ದೇಶಕರ ಸಂಘಕ್ಕೆ ನಾನು 2019 ಬಂದಾಗ ನಾನೊಂದು ಸಮಿತಿಯನ್ನು ನಾನೇ ಮಾಡ್ಕೊಳ್ಳುವಂಥ ಅದೊಂದು ಯಾವುದೋ ಒಂದು ವ್ಯವಸ್ಥೆಯಲ್ಲಿ ನಾವು ಮಾಡ್ಕೊಂಡ ಮೇಲೆ ನನಗೆ ಯಾರ್ಯಾರು ಇರಬೇಕು ಅಂತಂದಾಗ, ಸೊ ರಾಜಶೇಖರ್ ಅವರು ಕಾರ್ಯಕಾರಿ ಸಮಿತಿ ಸದಸ್ಯರು ಮಾಡ್ಕೊಂಡ್ಮೇಲೆ ನಾವೆಲ್ಲರೂ ಸೇರಿ ಒಂದು ಫಿಲಂ ಬಜಾರ್ ಅಂತ, ಡೈರೆಕ್ಟರ್ಸ್ ಫಿಲಂ ಬಜಾರ್ ಬಗ್ಗೆ ಮಾತಾಡ್ತಕ್ಕಂಥ 4 ಜನ ಇದ್ದಾರೆ ಚಿತ್ರರಂಗದಲ್ಲಿ. ಒಂದು ಹೆಣ್ಣು, ಇನ್ನೊಂದಿಬ್ರು 3 ಜನ, ಅವ್ರಿಗೆ ಉಪ್ಪು ಖಾರ ಹಾಕಂಥವ್ರು ಒಂದು ವಾಣಿಜ್ಯ ಮಂಡಳಿಗೆ ಒಂದು 5-6 ಜನ, ನಿರ್ಮಾಪಕ ಸಂಘದಲ್ಲಿ ಇವರೇ ಅವರೇ ಇವರು. ಹಂಗಾಗಿ ಅವರೆಲ್ಲರೂ ಕೂಡ ಡೈರೆಕ್ಟರ್ಸ್ ಮಾರುಕಟ್ಟೆಗೆ ಕನ್ನಡ ಚಿತ್ರರಂಗವನ್ನು ತಗೊಂಡು ಹೋಗ್ಬೇಕು ಅಂತಕ್ಕಂಥ ನನ್ನ ಬಯಕೆ ಏನಿತ್ತು. ಏಕೆಂತೇಳಿದ್ರೆ ನಾವು ಸಿನಿಮಾ ಮಾಡ್ತಿದ್ದೀವಿ, ಆದರೆ ಡೈರೆಕ್ಟರ್ಸು ತಾನು ಕರ್ಕೊಂಡು ಬಂದಂಥ ನಿರ್ಮಾಪಕನಿಗೆ, ಬಂಡವಾಳಕಾರನಿಗೆ ಆ ಸಿನಿಮಾ ಹೇಗೆ ವ್ಯಾಪಾರ ಮಾಡ್ತಕ್ಕಂಥ ಅರಿವು ಇಲ್ಲ, ಕೊರತೆ ಇದೆ ಅಂತೇಳಿ ತಾನು ಕರ್ಕೊಂಬಂದ ನಿರ್ಮಾಪಕನಿಗೆ ನ್ಯಾಯ ಅವನೇ ಕೊಡಬೇಕು ಅಂತೇಳಿ ಅದಕ್ಕೆ ಡೈರೆಕ್ಟರ್ಸ್ ಅಸೋಸಿಯೇಷನಿಂದ ಡೈರೆಕ್ಟರ್ಸ್ ಫಿಲಂ ಬಜಾರ್ ಅಂತ 280 ಸಿನಿಮಾಗಳನ್ನು ನಾನು ಶೆಲ್ಟರ್ ಬೋಟ್ನಲ್ಲಿ ಕೂಡ ಹಾಕಿದ್ದೆ. 280 ಫಿಲಮ್ಸ್ 3 ದಿವಸ ಶೆಲ್ಟರ್ ಬೋಟ್ನಲ್ಲಿ ಸಾಗರಲ್ಲಿ ಸ್ಟಾಲ್ಗಳು ಹಾಕ್ಕೊಟ್ಟಿದ್ದೆ, ಆಯ್ತಾ. 50,000 ಪ್ಲಸ್ ಟ್ಯಾಕ್ಸ್ 59,000 ಒಬ್ಬನೇ ಸ್ಟಾಲ್ ತಗೊಂಡ್ರೆ, ಶೇರ್ ಮಾಡ್ಕೊಂಡ್ರೆ 30,000, 4 ಜನ ಆದರೆ 15,000, ಕೊನೆಗೆ 2,000 ರೂಪಾಯಿಗೂ ಸೇರಿಸ್ಬಿಟ್ಟು ಅವ್ರನ್ನ ಕಳಿಸ್ಬಾರ್ದು ನಿಮ್ಮ ಸದಸ್ಯರನ್ನ. ಯಾಕಂದ್ರೆ ಕಷ್ಟ ಇದೆ, ಎಲ್ಲರೂ 2,000 ರೂಪಾಯಿ ಕೊಡೋದು ಕಷ್ಟ ಇದೆ, 20,000 ರೂಪಾಯಿ ಕೊಡೋದು. ಹಾಗಾಗಿ ಶೆಲ್ಟಾನಲ್ಲಿ ಇಡೀ ಚಿತ್ರೋದ್ಯಮ ಸೇರಿಸುವಂಥ ಒಂದು ಕಿರು ಪ್ರಯತ್ನ. ಆ ಕಿರು ಪ್ರಯತ್ನದ ಪ್ರತಿಫಲವಾಗಿ ಅವತ್ತಿನ ಕಾರ್ಯಕ್ರಮಕ್ಕೆ ಶೆಲ್ಟಾನಲ್ಲಿ ನೀವು ಯಾರ್ಯಾರು ಬಂದಿದ್ರು ಗೊತ್ತಿಲ್ಲ, ನಿಮ್ಸಿ ಸೈಕಲ್ ಈ ದೇಶದ ಎಲ್ಲ ಅಗ್ರಿಗೇಟರ್ಸ್ ಕೂಡ ಅಲ್ಲಿದ್ರು. ನೀವು ಅಗ್ರಿಗೇಟರ್ಸ್ ಮುಖಗಳು ನೋಡೋಕ್ಕಾಗಲ್ಲ ನೀವು, ಹೌದಾ? ಗೊತ್ತಿಲ್ಲ ನಿಮಗೆ. ಮಿಡ್ಲ್ ಪರ್ಸನ್ಸ್ ಇದ್ದಾರೆ ಇಲ್ಲಿ, OTT ಮಾಡಿಸ್ಕೊಡ್ತೀನಿ, ಅಮೆಝಾನ್ ಮಾಡಿಸ್ಕೊಡ್ತೀನಿ, ಊಟ ಮಾಡಿಸ್ಕೊಡ್ತೀನಿ, ಇನ್ನೊಂದು ಯಾವುದೋ ಮ್ಯಾಕ್ಸ್ ಪ್ಲೇಯರ್ ಮಾಡಿಸ್ಕೊಡ್ತೀನಿ ಅಂತ ಹೇಳೋರಿದೆ ಹೊತ್ತು ಮಾಡಿಸೋರು ಒಬ್ಬರು ಇಲ್ಲ. ಆ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಸುಮಾರು 500 ಜನ 500 ಪ್ರೊಡ್ಯೂಸರ್ಸ್ ಸಫರ್ ಆಗಿದ್ದಾರೆ. 50,000, 1 ಲಕ್ಷ, 2 ಲಕ್ಷ, 50,000, 30,000 ಕೊಟ್ಟು ಎಲ್ಲರೂ ಕೂಡ ಚಿತ್ರರಂಗದ ಗಣ್ಯರು. ಗೊತ್ತಾಗ್ತಿದೆ ಸರ್? ಸೊ ಹಾಗಾಗಿ ನಾನು
ರಾಜಶೇಖರ್ ಅವ್ರ ಬಗ್ಗೆ ಯಾಕೆ ಹೇಳಕೊಟ್ಟೆ ಅಂತಂದ್ರೆ ಅವತ್ತು ನಮ್ಗೆ ಕೊಟ್ಟಂತಹ ಸಾಥ್. His son is only formulating now. He is a computer. Yes. One number will be given to you. That script will be yours. The date will be mentioned there. Supposing in the event that somebody, you are doing it this month, let's say June. In September somebody does a film. Then what happens? Then you can always say it was yours first. You will have a protection. ಸುನಿಲ್ ಕುಮಾರ್. And that will have, this particular thing will have a court validity. This is a primary thing that everybody has to, your script has to be, it needn't be a full. ಅದನ್ನು ನೋಡಿಕೊಂಡು ಹಾಗೆ ನಾವು ಆಗಬಾರ್ದು ಅನ್ನೋದನ್ನು ನಾವು ಬಹಳ ಸಶಕ್ತವಾಗಿ ಆ ಕಮಿಟಿಯನ್ನು ಪ್ಲ್ಯಾಟ್ಫಾರ್ಮನ್ನು ಸ್ಟ್ರಾಂಗ್ ಮಾಡಬೇಕಾಗಿದೆ. ಅದಕ್ಕೆ ಮೂಲವಾದ ಯೋಚನೆ ಅವರಿಗಿದೆ, ಸರ್ ಇದ್ದಾರೆ, ನಾವು ಇದೆಲ್ಲ ಇದ್ದೀವಿ. ಹಾಗೆ ನಿಮ್ಮ ನಿರೀಕ್ಷೆಗಳು ಅಂದರೆ ನೀವೆಲ್ಲ ಬರಹಗಾರ, ನಾವೆಲ್ಲ, ನಾನು ನೀವು ಅಂತ ಸೆಪರೇಟ್ ಮಾಡಲ್ಲ, ನಾವೆಲ್ಲ ಬರಹಗಾರ, ನಮ್ಗೊಂದಷ್ಟು ನಿರೀಕ್ಷೆ ಬೇಕು ಈ ಪ್ಲ್ಯಾಟ್ಫಾರ್ಮನ್ನು ಹೇಗೆ ಇನ್ನೂ ಚೆನ್ನಾಗಿ ಕಟ್ಟೋಣ ಅನ್ನೋಂಥದ್ದನ್ನು. ಸೊ ನಾವು ಸ್ಟಾರ್ಟ್ ಇಂಟ್ರಾಕ್ಷನ್ ಆರಂಭ ಮಾಡೋಣ ಸರ್. ಕೊಡ್ತಾರೆ. ಸೊ ನಮಗೆ ಒಂದು ಐಡೆಂಟಿಟಿ ಕೊಡ್ತಾರೆ. ಬಟ್ ನಾವು ಏನೇ ಕಂಟೆಂಟ್ ಅಲ್ಲಿ ಕೊಟ್ಟರು ಪರ್ ಪೇಜ್ A4 ಶೀಟ್ ಪೇಜ್ಗೆ 75 rupees ಚಾರ್ಜ್ ಮಾಡ್ತಾರೆ. ನಾವು ಎಷ್ಟು ಶೀಟಲ್ಲಿ ನಾವು ಮಾಡಬೇಕು ಇದೆಲ್ಲವನ್ನು ನಾವೆಲ್ಲ ಓದ್ಬಿಟ್ಟಿದ್ವಿ. ಸ್ವಾ ಏನು ಮಾಡ್ತಾ ಇದೆ, ಕೇರಳ ರೈಟರ್ಸ್ ಇದರಲ್ಲಿ ರಿಜಿಸ್ಟ್ರೇಷನ್ ಬಟ್ ಸ್ಕ್ರಿಪ್ಟ್ ಬರೆಯೋಂಥ ಒಂದು ಜಿಯೋ ಸ್ವಾಡ್ ಅಂತ ಅಂದ್ಬಿಟ್ಟು ಒಂದು ಸ್ಕ್ರಿಪ್ಟ್ ರೈಟಿಂಗ್ ಡೈರೆಕ್ಷನ್ ಅಂತ ಒಂದು ಇದು ಮಾಡಿ ಅದರಲ್ಲಿ 1-2 ವರ್ಷ ತರಬೇತಿ ಒಂದೆರಡು ಸಣ್ಣ ಫಿಲಮ್ಗಳಲ್ಲಿ ಅಸಿಸ್ಟೆಂಟ್. ಮತ್ತೊಬ್ಬಡಿ ಮೈನ ದುಶಾಸನಗಳಿಗೆ ಕೂಡ ಡೆವಲಪ್ ಮಾಡಿದ್ದೆ. ಇಂಡಿಪೆಂಡೆನ್ಸ್ನ ಡೈರೆಕ್ಷನ್ ಮಾಡೋಂಥ ತ್ರಿಲೋಕ್ ಇಂಡಿಯಾದಲ್ಲಿ ಕನ್ನಡ ಬಿಸ್ನೆಸ್ ಟಿವಿ ಚಾನಲ್ ಓಪನ್ ಮಾಡಬೇಕಂತ ಒಂದು ಪ್ಲ್ಯಾನು. ಸೊ ಅದಕ್ಕೆ ಸ್ವಲ್ಪ ಪಾರ್ಟ್ನರ್ಸ್ ಅದೆಲ್ಲ ಸಿಗೋ ತನಕ ಲೈಫ್ ಸ್ಕಿಲ್, ಜಾಬ್ ಸ್ಕಿಲ್, ಬಿಸ್ನೆಸ್ ಸ್ಕಿಲ್ ತಿಳಿಸ್ಕೊಡೋಂಥ ಫಿಲಮ್ಗಳು ಮಾಡೋಣ ಅಂತ ಬ್ಯಾನರ್ ರಿಜಿಸ್ಟರ್ ಮಾಡಿಕೊಂಡು ಈಗ ಸೇಮ್ ಕಾನ್ಸೆಪ್ಟ್ ವಿತ್ ಕಮರ್ಷಿಯಲ್. ಆನಂತರ ಈ ಕಿಸಾನ್ ಟಿ ವಿ ಅಂತ ಪ್ರತಿ ಡಿಸ್ಟಿಕ್ ಮಾಡ್ತಾಯಿದ್ದೀನಿ, ವಿನ್ ಮಾಡಿದ್ದೀನಿ. ಇನ್ನು 28 ಪ್ರಾಜೆಕ್ಟ್ಸ್ ಆಗ್ತದೆ. The same concept of the story revolves around the staff members of the channel, farmers and business people. So that's ಬಟ್ ಫ್ರಮ್ ಡ್ರಾಮಾ ಟು ಮುಗುಲಿಗೆ ಪವನ್ ಕುಮಾರ್ ಅಪ್ ಟು ನೌ ಎಲ್ಲ ಸಿನಿಮಾನು, ಪವನ್ ಒಡೆಯರ್ ಅಪ್ ಟು 6 ಮೂವೀಸ್ ಮಾಡಿದೆ. ಬಿಟ್ಟು ಸುಮಾರು ಎಲ್ಲ ಸರ್. Because they never told me. They never told me. They were doing it. P. Vasu was directing it. I called up Vishnuvardhan and told him, sir, they have not taken the subject. Immediately Vishnuvardhan called the producer and said, get the rights. Get the agreement that you bought, only then I'll do it. Only after that they bought it. So that is industry. Such a big director. So these are the things which happens to even anybody, it can happen. So ಬಿಲ್ಲೆ ಮನೆ ಅಂದ್ರೆ ಏನು ಸರ್? ಊರ ಹೆಸರಾ? ಊರಲ್ಲ, ವಂಶ. ಬಿಲ್ಲೆ ಮನೆ. ಬೆಳೆ ಮನೆ ಇರ್ಬೇಕು. ತುಮಕೂರು ಜಿಲ್ಲೆ. ಬಿಲ್ಲೆ ಮನೆ. ಬಿಲ್ಲೆ ಮನೆ ಅಂದ್ರೆ ಅದು ನಮ್ಮ ಮುತ್ತಾತ ನಮ್ಮ ಇಡೀ ತಾಲ್ಲೂಕಿಗೆ ಹೆಂಚ್ ಬರ್ತಾರ, ಕಾಡ್ ಹೆಂಚು, ಆ ತರ ಮನೆ ಕಟ್ಸಿದ್ದು ನಮ್ಮ ಮುತ್ತಾತ ಫಸ್ಟ್ ಅಂತೆ. ಸುತ್ತ 10 ತಾಲ್ಲೂಕಲ್ಲಿ ದೂರದಿಂದ ನೋಡಿದ್ರೆ ಅದು ಬಿಲ್ಲೆ ಬಿಲ್ಲೆ ಮನೆಗಳ ತರ ಕಾಣಿಸ್ತಿತ್ತಲ್ಲ, ಮನೆ ಐಡೆಂಟಿಟಿ ಆಗಿ ಯಾವ ಮನೆ ಅದೇ ಬಿಲ್ಲೆ. ಹಾಗಾಗಿ ನಮ್ಗೆ ಅದು ಸರ್ವೆ ವಿಚಾರ ಮಾಡಿದ್ಮೇಲೆ ಹೆಸರು ಬರಲ್ವಾ? ಬೆಂಗಳೂರು ಬಂದು ವೆಂಕಟೇಶ್ ಅಂತ. ಫೋರ್ ಲೈನ್ ಬರುತ್ತೆ ಅಂತ ಯಾವ ಪಿಕ್ಚರ್ ಜಾಸ್ತಿ ಆಯ್ತು ಅಂತ ಹೇಳ್ತಿರೋದು. See, in cinema that is common. I was discussing for a film in Malayalam film, the remake of Amritosh. We were in Alva one guest house. There was another director group down there. They were also discussing. I know them very well. They are all friends. I said, what is that? They said, Illana, nothing, no subject is coming. I said, I'll tell you a story. I told a story. The director said, Chennagide and all that. They went. Night they came to the producer. Sir, when can you write for us? I said, I'll finish this and I'll write. Okay, they left. Next day morning, we continued writing. Then by morning, afternoon, no news. Then finally I saw them. The producer was telling me it will be very costly
project will be very costly, so we are thinking of something. He said, okay, fine, leave it. After 1 year, after that I came, I was in Riceview Hotel, watching TV. I saw suddenly a film, Malayalam film. Some scenes are mine. I called my brother. Which scene? He said, he told me the entire story. That was my story. That is what happens, when you tell a story, unless and until you know. See, we cannot prove that I had narrated the story first. Yes. Nobody will believe. That is the reason why they are thinking of the back. Then we can easily say it is our story. I can prove that it is my story. Here there are, you see, one day I got a call from one big director from Malayalam. Fasil, his father, who did Manichitrata, which was made here as So he called me and said, is one of any of my film is being remade there? I said, yes. ಕಿರುತೆರೆಯಲ್ಲಿ ಬರೀತಿದ್ದೆ, ಫ್ರೀಲಾನ್ಸ್ ಜರ್ನಲಿಸ್ಟ್ ಆಗಿದ್ದೆ. ಈ ಉನ್ಮಾದ ನನ್ನ ಮೇಲೆ ತಲೆಗತ್ಬಿಟ್ಟಿದ್ದು. ಜೊತೆ ನನ್ನ ಜೊತೆ ಇದ್ದವರೆಲ್ಲ ಆ ಗುರು ನೀನು ಆ KMF ಹೋಗಿ ಹಾಲು ಕರಿಯೋದು ಬಿಟ್ಬಿಡು, ಉದ್ಧಾರ ಆಗ್ತೀಯ ಅಂತ. ಸರ್, ರಿಸಿಗ್ನೇಷನ್ ಲೆಟರ್ ಬರ್ಬಿಟ್ಟು ಸೈನ್ ಹಾಕೋದೊಂದು ಬಾಕಿ ಇತ್ತು. ಹೆಂಗೋ ನನ್ನ ಹೆಂಡತಿ ಭಾಳ ಆಟ ಹಿಡಿದು ಉಪವಾಸ ನಮಸ್ಕಾರ ಮಾಡಿ ನೀನೆಲ್ಲ ಹೋಗು ಏನಾದ್ರು ಮಾಡು. ನೀವೇನು ಅಂತ ದಟ್ ಈಸ್ ದಿನೇಶ್ ಬಾಬು. ಅವ್ರ ಸಿನಿಮಾಗಳು ಫ್ರೇಮ್ಗಳು ನೋಡ್ತಿದ್ರೆ, ನಾವು ಇವತ್ತು ಪುಟ್ಟಣ್ಣ ಕಣ್ಗಲ್ ಸಿನಿಮಾ ನೋಡಿದ್ರೆ, ಪುಟ್ಟಣ್ಣ ಸಿನಿಮಾ ನಿಲ್ಸಿರೇ ಇರ್ತೀವಿ ಅಲ್ಲ. ಸಿದ್ಲಿಂಗ ಪುತ್ತಯ್ಯನ್ ಒಂದು ಫ್ರೇಮ್ ನೋಡಿದ್ರೆ ಪುತ್ತಯ್ಯನ ಮಗ ಅಯ್ಯೋ ಅಂತೀವಿ. ಆ ರೀತಿ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ಶ್ರೀಯುತ ದಿನೇಶ್ ಬಾಬು ಅವರಿಗೆ ನನ್ನ ರೈಟರ್ಸ್ ಪ್ಲಾಟ್ಫಾರ್ಮ್ ಏನಿದೆ ಅದಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನನ್ನ ಗುರುಗಳು, ಹಿರಿಯರು, ನನ್ನ ಕುಟುಂಬದ ಹಿರಿಯ ಸದಸ್ಯರು, ಸೊ ಪಾಲ್ ಸುದರ್ಶನ್ ಅವರು. ಆ ಪಾಲ್ ಸುದರ್ಶನ್ ಅವರು ಒಂದು 34 ವರ್ಷ ನಾನು ನೋಡೋದಂಗೆ, ಅದಕ್ಕೆ ಮುಂಚೆ ಅವರು ಒಂದು 5 ವರ್ಷ KMF ಇದ್ದಾಗಿಂದ ಅರೌಂಡ್ ನಿಯರ್ಲಿ 40 years ಎಕ್ಸ್ಪೀರಿಯನ್ಸ್ ಇನ್ ರೈಟಿಂಗ್ ಆ್ಯಂಡ್ ಸಿನಿಮಾ ಟಚಲ್ಲಿ. ಈ ವಾಸ್ ಇನ್ KMF ಎಂಪ್ಲಾಯ್. ಕೊನೆಗೆ ಒಂದು ದಿವಸ ಈ ಸಿನಿಮಾ ಒಂದು ಸಿನಿಮಾ ಆದ್ಮೇಲೆ ಇನ್ನೊಂದು ಸಿನಿಮಾ ಸಿಗುತ್ತೆ ಅಂದ ತಕ್ಷಣ ಈ ಸಾಯವರೆಗೂ ಅನ್ನ ಹಾಕೋದನ್ನ ಬಿಡಕ್ಕೆ ರೆಡಿ ಆಗ್ಬಿಟ್ಟಿದ್ರು. ಒಂದು ನಿಮಿಷ ಅವನ್ನೆಲ್ಲ ಕರ್ಕೊಂಬಂದು ವಾಣಿಜ್ಯ ಮಂಡಳಿಗೆ 60,000 ರೂಪಾಯಿ ಕಟ್ಸಿದ್ರೆ ಅವನಿಗೆ ಬೆಲೆ ಇಲ್ಲ, ಅವ್ನ ಮೆಂಬರ್ ಅಲ್ಲ. ಅಲ್ಲಿ ರೈಟರ್ಸ್ ಪರಿಸ್ಥಿತಿ ಗೊತ್ತಾಗ್ತಿದ್ಯಾ, ಡೈರೆಕ್ಟರ್ಸ್ ಪರಿಸ್ಥಿತಿ ಗೊತ್ತಾಗ್ತಿದ್ಯಾ? ಡೈರೆಕ್ಟರ್ಸೇ ಕರ್ಕೊಂಬರ್ತಾನೆ ರಾತ್ರಿ ಹಗಲೆಲ್ಲ ಮಾಡಿ, ತನ್ನ ಮನೇಲಿ ಹೇಳ್ತಾರೆ, ಇದ್ರ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ, ಹಿಂಗೆ ಮಾಡ್ತಿದ್ದಾರೆ, ಇನ್ನೊಂದು ರಿಲೀಸ್ ಮಾಡಿದ್ದೀವಿ, ಮನೇಲಿ ಹಬ್ಬ ಮಾಡ್ತಿರ್ತಾರೆ. ಆಯ್ತಾ, ಶುರು ಆಗ್ತದೆ, ನನ್ನ ಗಂಡ ಡೈರೆಕ್ಟ್ ಆಗ್ತಾರೆ. ನಾನು ಕರ್ಕೊಂಬಂದು ಇಲ್ಲಿ ಮೆಂಬರ್ಶಿಪ್ ಆಗಿ ಒಳಗಡೆ ಹೋದ್ರೆ ಸರ್, ಅಲ್ಲೊಬ್ಬ ಕಾರ್ಯದರ್ಶಿ ಅಂತ ಅವನು ಒಬ್ಬ ಇರ್ತಾನೆ. ಈ ಹೊಸ ಮುಖ ನೋಡಿದ ತಕ್ಷಣ ಒಳಿಕ್ ಹಾಕ್ತಾನೆ. ಆ ಬಂದು ಕರ್ಕೊಂಬಂದಲ್ಲ ಡೈರೆಕ್ಟರ್ನೇ ಚೇಂಜ್ ಮಾಡ್ಬಿಡ್ತಾನೆ, ಅವನ ಹೆಸರು ಹಾಕೊಂಡ್ಬಿಡ್ತಾನೆ. ಇದೆಲ್ಲವೂ ಕೂಡ ತಾಜಾ ಉದಾಹರಣೆಗಳು ಇವತ್ತಿಗೆ ಕೊನೆಯಲ್ಲ. ಇದು ನಾವು ಚಿತ್ರರಂಗ ಇರುವವರೆಗೂ ಅಥವಾ ನಾವಿರೋವರೆಗೂ, ಚಿತ್ರರಂಗ ಇದ್ದೇ ಇರುತ್ತೆ, ಆದರೆ ನಾವಿರೋವರೆಗೂ ಕೂಡ ಈ ಒಂದು ಬೆಸುಗೆ, ಈ ಒಂದು ಸಂಬಂಧ ಜೊತೆಗೆ ಇಲ್ಲಿರ್ತಕ್ಕಂಥ ಒಂದು ಏನಿದೆ ಜವಾಬ್ದಾರಿ ಬದ್ಧತೆ ಜೊತೆಗೆ ಹೋಗ್ತಾ ಇದ್ರೆ ನಾವು ಚಿತ್ರರಂಗವನ್ನು ಸದೃಢಗೊಳಿಸ್ತೀವಿ. ಚಿತ್ರರಂಗವನ್ನು ಸದೃಢಗೊಳಿಸಿದಾಗ ಚಿತ್ರರಂಗವನ್ನು ನಂಬಿರ್ತಕ್ಕಂಥವ್ರು ಸದೃಢವಾಗಿ ಸಹಜವಾಗ್ತಾರೆ. ಇವತ್ತು ನಾನು ಕೇರಳಕ್ಕೆ 2018 ಸರ್, ಸೊ ಕೇರಳ ಇಂಡಸ್ಟ್ರಿ ಸೌಂಡ್ ಮಾಡ್ತಾ ಇದೆ, ಇಲ್ಲೊಂದು ಡಿಸಿಪ್ಲಿನ್ ಲೈನ್ ಹೋಗ್ತಾ ಇದೆ ಅಂಥೇಳಿ 2018 ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಇದ್ದೀನಿ ನಾನು, ಇಲ್ಲಿ ಫಿಲ್ಮ್ ಚೇಂಬರ್. ಅದಕ್ಕೆ ಮುಂಚೆನೂ ಇದ್ದೆ. ಅಲ್ಲಿಂದ ಫೋರ್ಸ್ ಮಾಡ್ಕೊಂಡೇ ಬಂದಿದ್ದೀನಿ. ಕೇರಳಕ್ಕೆ ಒಂದು ಟೀಮ್ ಹೋಗೋರು ಬನ್ನಿ, ಅಲ್ಲಿ ಆರ್ಟಿಸ್ಟ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಪ್ರೊಡಕ್ಷನಲ್ಲಿ, ಅವ್ರ ಜವಾಬ್ದಾರಿ ತೊಗೊಂತಿದ್ದಾರೆ, ಇಡೀ ಟೀಮ್ ವರ್ಕ್ ಮಾಡ್ತಾ ಇದೆ. ಆಗಲಿಲ್ಲ ಸರ್, ಡಿಸೈಡ್ ಮಾಡಿದ್ರು, ನೀವು ಹೋಗಿ 4 ಜನ. ಆಮೇಲೆ ಅವ್ರ ಮನೆಗೆ ಹೋದ್ರು, ನಾವು ಮನೆಗೆ ಹೋದ್ರು. ಇದಾದ್ಮೇಲೆ ಲಾಸ್ಟ್ ಟೈಮ್ ದಟ್ ಈಸ್ ಇನ್ 2024 ಸುರೇಶ್ ವಾಸ್ ದೇರ್. ಅವಾಗ ಬಿಗಿನಿಂಗಿಂದಾನೆ ಅದನ್ನೇ ರೈಸ್ ಮಾಡಿದೆ ನಾನು ಎಕ್ಸಿಕ್ಯೂಟಿವ್ ಕಮಿಟಿ. ಕೇರಳ ಗೌಡ್ ಬನ್ನಿ ಸ್ವಾಮಿ, ಅಲ್ಲೇನು ಪ್ರೊಡ್ಯೂಸರ್ಸ್ UFO ಟ್ರಾನ್ಸ್ಮಿಷನ್ ಸಿಸ್ಟಮ್ ಹಾಕಿದ್ದಾರೆ, ಆ ಸಿಸ್ಟಮ್ ನೋಡ್ಕೊಂಡು ಬರೋಣ, ಇಲ್ಲಿ ದುಡ್ಡಿದೆ, ಇಲ್ಲಿ ಹಾಕೋಣ. 1-2 ಇಂದ 3 ಕೋಟಿ ರೂಪಾಯಿ ಆಗುತ್ತೆ. ಫಂಡ್ ಇದೆ, ಫಿಲ್ಮ್ ಚೇಂಬರಲ್ಲಿ ಫಂಡ್ ಇದೆ, ಬೇರೆ ಯಾವ ಆರ್ಗನೈಸೇಷನ್ಸ್ ಅಲ್ಲೂ ಇಲ್ಲ, ಅದನ್ನ ಹೇಳ್ಬಿಡ್ತೀವಿ. ಫಿಲ್ಮ್ ಚೇಂಬರಲ್ಲಿ ಫಂಡ್ ಇದೆ, ಆಸ್ತಿ ಇದೆ, ಆದರೆ ಅದು ಬೇರೆ ಬೇರೆ ರೀತಿ ಖರ್ಚಾಗ್ತಾ ಇದೆ, ವೈಯಕ್ತಿಕವಾಗಿ ಖರ್ಚಾಗ್ತಾ ಇದೆ, ಆಡಂಬರಗಳಿಗೆ ಖರ್ಚಾಗ್ತಾ ಇದೆ. ಸೊ ಚಿತ್ರೋದ್ಯಮಕ್ಕೆ ಅಂತ ಏನಿದೆ, ಬರೀ ಕಾರ್ಯಕ್ರಮ ಮಾಡಿ ಅದನ್ನ ತೋರಿಸಿ ಇಷ್ಟು ಬಡ್ಜೆಟ್ ಮಾಡಿಕೊಂಡು ಜನರಲ್ ಬಾಡಿಲಿ ಒಂದು ಜನನ್ನ ಕುಡಿಸಿ ಹಿಂದಿನ ದಿವಸ ಕರ್ಕೊಂಡ್ಬಂದು ಗಲಾಟೆ ಮಾಡಿಸ್ಬಿಟ್ಟು ಜೈ ಅನ್ಸ್ಕೊಂಡು ಫೋಟೋ ವಾಸ್
ವಾಸುದೇವ್ ಸರ್ ನೋಡ್ತಿದ್ದಾರೆ, ಎಲ್ಲ ಜನರಲ್ ಬಾಡಿಗಳು ಅವ್ರು ಅಟೆಂಡ್ ಮಾಡ್ತಾರೆ. ಸೊ ಹಾಗಾಗಿ ನಾವೀಗ ಎಲ್ಲರನ್ನೂ ಬೈಕೊಂಡೇ ಕೂತ್ಕೊಂಡ್ರೆ, ಬ್ಲೇಮ್ ಮಾಡ್ಕೊಂಡೇ ಕೂತ್ಕೊಂಡ್ರೆ ನಮ್ಮ ಜೀವನ ಕೂಡ ಹೀಗೆ ಸೆಂಟ್ ಯಾವುದೂ ಇಲ್ಲ ಅಂದಮೇಲೆ ನಮ್ಮ ಎಫರ್ಟ್ ಯಾಕೆ, ವೈ? ಹೌದಲ್ಲ, ಹಿಂದಕ್ಕೆ ಹೋಗ್ತೀವಿ. ಹಾಗಿರ್ಬೇಕಾದ್ರೆ ನಾವು ಇದನ್ನ ನೋಡ್ತಾ ಕೂತ್ಕೋಬೇಕಾ? ನೋಡೋ ಮನಸ್ಸುಗಳಲ್ಲ. ಹಾಗಾಗಿ ನನ್ನ ಗುರು ದಿನೇಶ್ ಬಾಬು ಅವ್ರನ್ನ ನಾನು ಅರ್ಥ ಮಾಡಿಸಿದ್ದೀನಿ, ಭೇಟಿಯಾಗಿದ್ದೀನಿ, ಮಾತಾಡಿದ್ದೀನಿ. ಇದಕ್ಕೆ ಒಂದು ಸಿಸ್ಟಮ್ನ ತರೋಣ. ಒಂದು ಟಿ ವಿ ಕಂಪ್ನಿ, ಯಾವುದೋ ಒಂದು ಪ್ರಾಡಕ್ಟ್ ಕಂಪ್ನಿಗಳೆಲ್ಲೂ ಸಕ್ಸಸ್ ಆಗ್ತಾ ಇದೆಯಲ್ಲ ಇವತ್ತು. ಅದನ್ನು ವರ್ಷವೆಲ್ಲ ಕಷ್ಟಪಡ್ತೀವಲ್ಲ, ಸುಮ್ಮನೆ ಕಷ್ಟಪಡಲ್ಲ, ದುಡ್ಡು ಹಾಕಿ ಕಷ್ಟಪಡ್ತೀವಲ್ಲ, ದುಡ್ಡು ಹಾಕ್ಸ್ಬಿಟ್ಟು ಕಷ್ಟಪಡ್ತೀವಲ್ಲ. ಸೊ ಜೊತೆಗೆ ನಾವು ಡೈರೆಕ್ಟರ್ಸು, ರೈಟರ್ಸು, ಟೆಕ್ನಿಷಿಯನ್ಸ್ ಏನಾಗಿದೆ ಅಂತ ಹೇಳಿದ್ರೆ, ನನ್ನನ್ನು ನಂಬ್ಕೊಂಡು ನನ್ನ ಕುಟುಂಬ ಇರುತ್ತಲ್ಲ, ನಾನು ಸಿನಿಮಾ ಜೀವನ ಜರ್ನಿನಲ್ಲಿ ನಾನು ಸೋತೆ. ಈ ಸೋಕಾಲ್ಡ್ ಪೀಪಲ್ ಯಾರು ಸಕ್ಸಸ್ಫುಲ್ ಅಂತ ತೋರಿಸ್ಕೊತಿದ್ದಾರಲ್ಲ, ಆ ತೋರಿಸ್ಕೊಂಡಾಗ ನನ್ನ ಗಂಡ, ನನ್ನ ತಂದೆ, ನನ್ನ ಅಣ್ಣ, ನನ್ನ ತಮ್ಮ, ಅವ್ನಿಗೆ ಕೆಪಾಸಿಟಿ ಇಲ್ವಾ, ಅವ್ನಿಗೆ ಯೋಗ್ಯತೆ ಇಲ್ವಾ ಅಂತಕ್ಕಂಥ ಒಂದು ಮನಸ್ಥಿತಿ ಕುಟುಂಬದವ್ರಿಗೆ ಬರುತ್ತೆ. ಅವರು ಹೇಳ್ಕೊಳ್ಳಲ್ಲ, ಅವರ ನಡವಳಿಕೆಯಲ್ಲಿ ಕಾಣ್ತದೆ. ಈ ಥರದ ಒಂದು ಮಾನಸಿಕ ನೋವಿದೆಯಲ್ಲ, ಅದು ಕ್ರಿಯೇಟಿವ್ ಮೈಂಡ್ಗಳು ಮಾತ್ರ ಸಾಧ್ಯ ಆ ನೋವು ಅನುಭವಿಸೋದು. ಅದರ ಅನುಭವಿಸಿ ಕೂಡ ನಾವು ಇಲ್ಲಿ ನಿಂತಿದ್ದೀವಿ ಅಂತಂದರೆ ನಮ್ಮಂಥ ಹೀರೋಗಳು ಯಾರು ಇಲ್ಲ. ನಾವು ಸುಮ್ಮನೆ ದರ್ಶನ್ ಅಂತೀವಿ, ಸುದೀಪ್ ಅಂತೀವಿ, ಯಶ್ ಅಂತೀವಿ, ಮತ್ತೊಬ್ಬ ಅಂತೀವಿ. ಅವ್ರಿಗೇನು ಶ್ರಮ ಇಲ್ಲ. ಅಲ್ಲಿ ನಾವು ಹೋಗ್ತೀವಿ ಅವ್ರ ಮನೆಗೆ, ನಾವು ಕರ್ಕೊಂಡ್ಬರ್ತೀವಿ, ಬರೋಕ್ ಮುಂಚೆ ಇಟ್ಬಿಟ್ಟು ಕರ್ಕೊಂಡ್ಬರ್ತೀವಿ. ಒಂದ್ಸಲ ಒಪ್ಕೊಂಡು ಬಂದ್ಮೇಲೂ ಕೂಡ ಸಿನಿಮಾಗಳು ನಿಲ್ತವೆ ಅವ್ರುಗಳಿಂದ ಅಂತಂದ್ರೆ ಎಷ್ಟು ಸಮಸ್ಯೆ. ಸೊ ಹಾಗಾಗಿ ಈ ಎಲ್ಲ ಆ್ಯಂಗಲ್, ನಾನು ಬರೀ ಕೇವಲ ರೈಟರ್ಸು, ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಟೆಕ್ನಿಷಿಯನ್ಸು, ಆರ್ಟಿಸ್ಟ್ ಅಂತ ಎಲ್ಲ ಆಯಾಮಗಳಿಂದ ನಾವು ಒಂದು ಹೆಜ್ಜೆಯನ್ನು ಇಡಲೇಬೇಕಾಗಿದೆ. ಇದಕ್ಕೆ ನಾನು 2016 ನಾನು ಒಂದು ಒಲವಿನ ಓಲೆ ಅಂತ, ಒಲವಿನ ಓಲೆ ಸಿನಿಮಾ ರಿಲೀಸ್ ಆಯಿತು, ದುಡ್ಡು ಹಾಕಿದ್ವಿ, 50 ಲಕ್ಷ ಫೈನಾನ್ಸ್ ಇತ್ತು, 50 ಲಕ್ಷ ನಮ್ದಾಯಿತು. ನಾನು ಆಲ್ರೆಡಿ ಸೋತು ಸುಣ್ಣಾಗಿ 2 ಸಿನಿಮಾ ರಿಲೀಸ್ ಆಗದೆ ಇರೋ ಕಾರಣಕ್ಕೆ ನನಗೆ ಹುಟ್ಟಿದ್ದೇ ಕಷ್ಟ, ಸಿನಿಮಾ ಸಿಕ್ಕಿದ್ದೇ ಅಂಥದ್ರಲ್ಲಿ ನಾವು ಮಾಡಿದ್ಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಒಳ್ಳೇದು ಬಂತು, ಒಳ್ಳೇದು ಅನ್ಸ್ಕೊಂತು. ಟೈಮ್ಸ್ ಆಫ್ ಇದರಲ್ಲಿ ಬೆಂಗಳೂರಿನಲ್ಲಿ ಹಾನರಬಲ್ ಅಂತ ಅರ್ಧ ಪೇಜ್ ಬಂದು. ಸೊ ನನ್ನ ಮನೆ ಕಳ್ಕೊಬಿಟ್ಟೆ. ಯಾವ ಮನೆ? ಸ್ವಂತ ಮನೆ ಎಲ್ಲ, ಬಾಡಿಗೆ ಮನೆ ಕಳ್ಕೊಬಿಟ್ಟೆ. ಸಿ, ದಿಸ್ ಇಸ್ ದ ಫೇಟ್ ಆಫ್ ದಿ ಡೈರೆಕ್ಟರ್ಸ್ ಅಂಡ್ ರೈಟರ್ಸ್ ಅಂಡ್ ಟೆಕ್ನಿಷಿಯನ್ ಅಂಡ್ ಪ್ರೊಡ್ಯೂಸರ್ಸ್. ಸೊ ಇವೆಲ್ಲವನ್ನು ಮೈಂಡಲ್ಲಿ ಇಟ್ಕೊಂಡು ಗಿರೀಶ್ ಅವರು ನಾನು ತುಂಬ ಹತ್ತಿರದಿಂದ ನೋಡ್ತಿದ್ದೆ. ನಮ್ಮ ಹೋರಾಟದಲ್ಲಿ ಸಚಿನ್, ನಮ್ಮ ರಾಜಶೇಖರ್ ಸರ್, ಇವರೆಲ್ಲರೂ ನೋಡಿದಾಗ ನಮಗೆ ನಾವು ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ಳದೆ ನಾವು ಹೋಗ್ತಾನೇ ಇದ್ರೆ ಜೀವನದಲ್ಲಿ ಆಯುಸ್ ಕಡಿಮೆ ಆಗುತ್ತೆ ಹೊರತು ಆರೋಗ್ಯ ಕಡಿಮೆ ಆಗುತ್ತೆ ಹೊರತು ನಿಮ್ಮ ಮನೆಯ ಶಾಂತಿ, ಮನಃಶಾಂತಿ ಎರಡೂ ಹಾಳಾಗುತ್ತೆ ಹೊರತು ಮತ್ತೇನು ಮಾಡೋಕ್ಕೆ ಸಾಧ್ಯ. ಹೌದಾ ಸರ್? ಇದು ನನ್ನ ಪ್ರಾಕ್ಟಿಕಲ್. ಅದಿತ್ತ ಮಿಕ್ಕಿದ್ದು ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಾನು ಗ್ರೇಟ್ ಡೈರೆಕ್ಟ್ರು, ನಾನು ಮತ್ತೊಂದು, ನಾನು ಅವ್ರ ಹತ್ರ ಕೆಲಸ ಕಲಿತೆ, ಬಾಬುರ ಹತ್ರ ಕೆಲಸ ಕಲಿತೆ, ಯಾವುದು ಜೀವನಕ್ಕೆ ಕೌಂಟೆ ಆಗಲ್ಲ. ಸೊ ಹಾಗಾಗಿ ಈ ಒಂದು ದಾರಿನಲ್ಲಿ ನಾವು ಆರಂಭದ ಹೆಜ್ಜೆ ಇಡಬೇಕಾಗಿದೆ, ವ್ಯವಸ್ಥೆಯನ್ನು ಸರಿದಾರಿ ತರಬೇಕಾಗಿದೆ. ಚಿತ್ರರಂಗದಲ್ಲಿರ್ತಕ್ಕಂಥ ಫಿಲಮ್ ಚೇಂಬರ್ಸ್ಗಳಾಗಲಿ, ಅಸೋಸಿಯೇಷನ್ಗಳಾಗಲಿ, ಅವೆಲ್ಲೂ ಬರ್ತೀವಿ, ಹೋಗ್ತೀವಿ. ಹೌದಾ? ಸೊ ಇಷ್ಟ ಬಂದಾಗ ಚುನಾವಣೆ ಮಾಡ್ತಾರೆ, ರಾಜಕೀಯ ಮಾಡ್ತಾರೆ, ಹೋಗ್ತಾರೆ. ಬಟ್ ಇಡೀ ಇಂಡಸ್ಟ್ರಿನ ನಂಬ್ಕೊಂಡಿರ್ತಕ್ಕಂಥ ಜನ ಎಲ್ಲರೂ ಮಾತಾಡೋದೇನು? ವಾಣಿಜ್ಯ ಮಂಡಳಿ ಪೇಪರ್ನವ್ರು ಕೇಳಿದ್ರೆ ಅಲ್ಲೇ ಹೋಗೋದು, ಬೇರೆ ಎಲ್ಲೂ ಹೋಗಲ್ಲ, ಬೇರೆ ಯಾವ ಚೇಂಬರ್ಗೂ ಹೋಗಲ್ಲ. ಓನ್ಲಿ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಕ್ರೆಸೆಂಟ್ ರೋಡಲ್ಲಿ ಇರೋದಕ್ಕೆ ಮೀಡಿಯಾಗೂ ನುಗ್ಗೋದು. ಪ್ರಯತ್ನ ಏನಾಗ್ತಿದೆ? ಹೌದಾ? ಡಿಸ್ಟ್ರಿಬ್ಯೂಟರ್ಗಳು ಒಂಥರ, ಎಕ್ಸಿಕ್ಯೂಟಿವ್ಗಳು ಒಂಥರ, ಡೈರೆಕ್ಟರ್ಗಳು ಒಂಥರ, ಪ್ರೊಡ್ಯೂಸರ್ಗಳು ಒಂಥರ, ಆರ್ಟಿಸ್ಟ್ಗಳು ಒಂಥರ. ಸೊ ನನ್ನ ಒಂದು ಸಣ್ಣ ಒಂದು ಪ್ರಶ್ನೆ ಎಲ್ರಿಗೂ ನಿಮ್ಮಲ್ಲಿ ಹಾಕ್ತಾ ಇದ್ದೀನಿ. ನಾನು ಮಾತಾಡಿದ ಮೇಲೆ ಗ್ರೇಟ್ ಪೀಪಲ್ ವಿಲ್ ಅಡ್ರೆಸ್. ಓಕೆ, ಏನು ಹಾಕ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ಸಣ್ಣ ಸಂಸ್ಥೆ 20 ವರ್ಷ ಮುಂಚೆ ಬಂದಂತಹ ಒಂದು ಮಾಧ್ಯಮ ತಾನು ಸದೃಢವಾಗಿ ನಿಲ್ತಾ ಇದೆ, ಲಾಭದಲ್ಲಿದೆ ಅಂತ ಹೇಳಿದ್ರೆ, ನೀವು ಸಿನಿಮಾದವರು 100 ಇಯರ್ಸ್ ಅಂತಿರಲ್ಲ, ನಿಮಗೇನು ಎಕ್ಸ್ಪೀರಿಯನ್ಸ್ ಇಲ್ವಾ? ನಿಮಗೆ ನಾಲೆಡ್ಜ್ ಇಲ್ವಾ? ಒಂದು ಉದ್ಯಮನ ಕಟ್ಟಬೇಕು ಅಂತದಿಲ್ವಾ? ಒಂದು ಉದ್ಯಮದಲ್ಲಿ ಇರ್ತಕ್ಕಂಥ ಸದಸ್ಯರುಗಳನ್ನ ರಕ್ಷಣೆ ಮಾಡ್ಕೋಬೇಕು ಅನ್ನೋದಿಲ್ವಾ? ಸೊ ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು
ನನ್ನ ಬದುಕಿನ ಅನುಭವಗಳು ಮುಂದೆ ಇಟ್ಕೊಂಡು ಹೊಸ ಪೀಳಿಗೆ ಅಥವಾ ಇವತ್ತಿರ್ತಕ್ಕಂಥ ಪೀಳಿಗೆ ನಾನು ಪಟ್ಟಂತಹ ನನ್ನಂಥವರು ಪಟ್ಟಂತಹ ಶ್ರಮಗಳು ಅವರು ಅನುಭವಿಸೋದು ಬೇಡ, ಅದಕ್ಕೊಂದು ರೀತಿ ನೀತಿ ಮಾರ್ಗವನ್ನು ಕಂಡುಹಿಡಿಯೋಣ ಅನ್ನೋದಷ್ಟೇ ನನ್ನ ಮೂಲ ಉದ್ದೇಶ. ಈ ನಿಟ್ಟಿನಲ್ಲಿ ನನಗೆ ಯಾವುದೇ ಸಿನಿಮಾ ಶುರು ಮಾಡಲಿ ಮತ್ತೊಂದು ಮಾಡಲಿ, ಸ್ಕ್ರಿಪ್ಟ್ ಈಸ್ ಫಸ್ಟ್, ರೈಟ್? ಸೊ ಯಾವಾಗ ಕಥೆ ಮೊದಲಾಗುತ್ತೋ ಆ ಕಥೆಯನ್ನು ಆಧರಿಸಿದ ಚಿತ್ರ ಮೌಲ್ಯವನ್ನು ಪಡೀತದೆ. ಇವತ್ತೇನಾಗ್ತಿದೆ, ಯಾವನೋ ಡೇಟ್ ಕೊಟ್ಟೇ ಬಿಟ್ಟ, ಅವಳ್ಯಾರೋ ಡೇಟ್ ಕೊಟ್ಬಿಟ್ಲು, ಇದೇನೋ ಆಗೋಯ್ತು, ಹಾಕ್ಕೊಡು ಬಿಟ್ರೆ ನನಗೆ ಚಾನ್ಸ್ ಸಿಗಲ್ಲ, ಬಿಟ್ರೆ ಎಲ್ಲೋ ಮಿಸ್ ಆಗ್ಬಿಡ್ತಾನೆ ಪ್ರೊಡ್ಯೂಸರ್, ಬಿಟ್ರೆ ಅವ್ನ ಡೇಟ್ ಮಿಸ್. ಈ ಕಾನ್ಸೆಪ್ಟಲ್ಲಿ ಸಿನಿಮಾ ಹೌದಾ ಸರ್? ಇದೆಲ್ಲರೂ ನಾನು ಹೇಳ್ತಿರೋದು ಕೂಡ 1% ಕೂಡ ತಪ್ಪಿಲ್ಲ ಸರ್. ಯಾಕೆಂದ್ರೆ ಅಷ್ಟು ಅನುಭವವನ್ನು ನಾನು ಜೀವನದಲ್ಲಿ ನೋಡಿದ್ದೀನಿ. ಹಾಗಾಗಿ ಸುಮನ್ ರಂಗನಾಥ್ ವಾಸ್ ದ ಹೀರೋಯಿನ್ ಸರ್. ಹೋಲ್ ಟೀಮ್ ಈಸ್ ವರ್ಕಿಂಗ್ ದೇ, ಹೋಲ್ ಯೂನಿಟ್. ಅವಳಿಗೋಸ್ಕರ ಕಾದು ಬರಲೇ ಇಲ್ಲ ಸರ್. ಸೊ ಯಾಕೆ ನಾನು ಹೇಳ್ತೀನಿ ಅಂತಂದರೆ, ಪ್ರೊಡ್ಯೂಸರ್ ಇನ್ವೆಸ್ಟ್ಮೆಂಟ್, ಡೈರೆಕ್ಟರ್ಸ್ ಎಫರ್ಟ್ ಆ್ಯಂಡ್ ಕ್ರಿಯೇಟಿವ್ ಮೈಂಡ್, ಅದ್ರ ಜೊತೆನಲ್ಲಿರ್ತಕ್ಕಂಥ ಅದರ್ ಕ್ರಿಯೇಟಿವ್ ಮೈಂಡ್ಸ್ ಎಷ್ಟು ಕಷ್ಟಪಟ್ಟು ಒಂದು ಪ್ರಾಜೆಕ್ಟ್ನ ಶುರು ಮಾಡುತ್ತೆ. ಶುರು ಮಾಡಿದ ಮೇಲೆ ಶೂಟಿಂಗು, ಮುಹೂರ್ತ ಮತ್ತು ಅದು ಶೆಡ್ಯೂಲ್ನ ನಾವು ಮುಂದುವರಿಸಬೇಕು ಅಂದಾಗ ಯಾವುದೋ ಒಂದು ಕಲಾವಿದೆಗೋಸ್ಕರ ಇಡೀ ಚಿತ್ರ ನಿಲ್ಲುತ್ತೆ. ನಿಂತ ಮೇಲೆ ಇವತ್ತವರೆಗೂ ರಿಲೀಸ್ ಆಗಲ್ಲ. ಆದರೆ ಬಂಡವಾಳ ಒಬ್ಬ ಆ್ಯಸ್ ಎ ಡೈರೆಕ್ಟರ್ ಆಗಿ ಅವ್ರಿಗಿರ್ತಕ್ಕಂಥ ಕನ್ಸರ್ನು, ಅದಕ್ಕೆ ಅವರು ಕೂಡ ಸಮ್ ಪಾರ್ಟ್ನರ್ಸ್ ಕೂಡ ಇದ್ರು ಅನಿಸುತ್ತೆ. ಇವತ್ತು ಸೇಮ್ ರಚಿತಾರಾಮ್ ಕೇಸು ಟಿ ವಿಲಿ ನೋಡ್ತಾ ಇದ್ದೀನಿ, ಸೇಮ್ ಕೇಸ್. ನಾನು ಯಾಕೆ ಹೇಳಿಕೊಟ್ಟಿದ್ದೀನಿ, ಯಾಕೆ ನನ್ನ ಮೆಂಟರ್ಸ್ಗಳನ್ನೆಲ್ಲ ನಾನು ಕನ್ವಿನ್ಸ್ ಮಾಡಿ ನಿಮ್ಮ ಮುಂದೆ ಕೂಸಿದ್ದೀನಿ ಅಂತಂದರೆ, ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಸಿಸ್ಟಮ್ ಇಲ್ಲ, ವ್ಯವಸ್ಥೆ ಇಲ್ಲ. ಸೊ ವ್ಯವಸ್ಥೆ ಇಲ್ಲದೆ ಇರ್ತಕ್ಕಂಥದ್ದು ಪರಿಣಾಮವಾಗಿ ಎಷ್ಟೋ ಜನ ಜೀವನ ಕಳ್ಕೊತಿದ್ದಾರೆ, ಹಣ ಕಳ್ಕೊತಿದ್ದಾರೆ, ಕ್ರಿಯೇಟಿವ್ ಮೈಂಡ್ ಕಳ್ಕೊತಿದ್ದಾರೆ, ಆಯ್ತಾ, ಪ್ರೊಫೆಷನಲಿಸಮ್ ಕಳ್ಕೊತಿದ್ದಾರೆ, ಫ್ಯಾಮಿಲಿ ಹ್ಯಾಪಿನೆಸ್ನ ಕಳ್ಕೊತಿದ್ದಾರೆ. ಜಸ್ಟ್ ನಾಟ್ ಎ ಮನಿ, ಜಸ್ಟ್ ನಾಟ್ ಎ ಏನು ಪ್ರಾಜೆಕ್ಟ. ಪ್ರತಿ ನಿರ್ದೇಶಕ ಮತ್ತು ನಿರ್ಮಾಪಕ ಅಥವಾ ತಂತ್ರಜ್ಞ, ಬರಹಗಾರ ಯಾರೇ ಆಗಿದ್ರು ಕೂಡ ಅವ್ರ ಬದುಕನ್ನು ಕಳ್ಕೊತಾರೆ, ಹೌದಾ? ಅದ್ರ ಜೊತೆಯಲ್ಲಿ ಆ ಸಿನಿಮಾಗೆ ಬಾಲರಾಜ್ ಹೀರೋ ಅಂತ ಅವತ್ತು ಲಾಂಚ್ ಮಾಡೋಕೆ ಹೋದಾಗ ಅವ್ರ ಜೀವನನೂ ಬ್ಲಾಕ್ ಲಿಸ್ಟ್ ಕೊಟ್ಟರು. ಯಾರೋ ಮಾಡೋದು ಒಬ್ಬರು ಮಾಡಿದ ತಪ್ಪಿಗೆ ನಮ್ಮ ಸಿನಿಮಾ ರಂಗ ಯಾಕೆ ಹೇಗೆ ನಡೀತಾ ಇದೆ, ಪ್ರೊಡ್ಯೂಸರ್ಸ್ ಹೇಗೆ ಇದೆಲ್ಲವನ್ನೂ ಅರಿತುಕೊಂಡು ಆಫ್ಟರ್ ಹ್ಯಾವಿಂಗ್ ಮೈ 37 years ಆಫ್ ಎಕ್ಸ್ಪೀರಿಯನ್ಸ್, ಸೊ ನಾನು ಪ್ರೊಡಕ್ಷನ್ನು, ಡೈರೆಕ್ಷನ್ ಎಲ್ಲೂ ಬಿಟ್ಬಿಟ್ಟಿದ್ವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಹೋಗ ಪಕ್ಕದ ನಿಂತ್ಕೊಳ್ಳೋಕೆ ಭಯ ಪಡ್ತಿದ್ವಿ. ಆಪರ್ಚುನಿಟಿ ಹಸ್ ಕಮ್ ಟು ಹಿಮ್. ಹೌದು, ಗಿರೀಶ್ ಬರಬೇಕು, ಹೊರಗಡೆ ಬಿಡಬೇಕು. ಓಕೆ, ಬೇರೆ ಯಾರಾದ್ರೂ ಫೋನ್ ಮಾಡೋದಾ? ನಾವು ಮೆಟ್ಲು ಹತ್ತಲೇಬೇಕಾಗಿದೆ, ಸ್ಪಷ್ಟವಾಗಿ ಹತ್ತಬೇಕಾಗಿದೆ. ಸೊ ಹಾಗಾಗಿ ಈ ರೈಟರ್ಸ್ ಪ್ಲಾಟ್ಫಾರ್ಮ್, ಬರಹಗಾರರ ಒಂದು ಏನಿದೆ, ಮೊದಲು ನಿಮ್ಮೆಲ್ಲರನ್ನು ಕೂಡ ಒಂದುಗೂಡಿಸು. ಒಂದು ವೇದಿಕೆಯಲ್ಲಿ ನನ್ನ ಸಿನಿಮಾ ಸೃಜನಶೀಲತೆಲ್ಲ ಕಾಣುವಂಥದ್ದು ಮಾಡಿದ ಮೇಲೆ ತಮ್ಮಲ್ಲಿರ್ತಕ್ಕಂಥ ಅಭಿರುಚಿ, ಸದಭಿರುಚಿ ಏನಿದೆ ಅವೆಲ್ಲವನ್ನು ಕೂಡಿ ಹಾಕಿ, ಯಾವ್ಯಾವ ವರ್ಗದಲ್ಲಿ ನೀವು ಚಿಂತನೆಯನ್ನು ಮಾಡ್ತಿದ್ದೀರಾ. ಕೆಲವು ಜನ ಆಕ್ಷನ್ಗೆ ಹೋಗ್ತಾರೆ, ಕೆಲವು ಜನ ಫ್ಯಾಮಿಲಿಗೆ ಹೋಗ್ತಾರೆ, ಕೆಲವು ಜನ ಲವ್ಗೆ ಹೋಗ್ತಾರೆ, ಮತ್ತೊಂದು ಏನೋ ಆರಾಮ್ಗೆ ಹೋಗ್ತಾರೆ. ಅವರವರು ಇದನ್ನೆಲ್ಲ ಅವರೊಂದು ಎಕ್ಸ್ಪರ್ಟೈಸ್ ಬರ್ತಿರ್ತಾರೆ. ಸೊ ಆ ಒಂದು ಇದನ್ನು ಗುರುತಿಸಿ ಅವ್ರಗಳ ಕಡೆಯಿಂದ ಕಥೆಯನ್ನು ಮಾಡಿಸುವಂಥದ್ದು, ಅವ್ರಗಳ ಕಥೆಗೆ ನಮ್ಮ ಮಾರ್ಗದರ್ಶಕರು ಯಾರೆಂದರೆ ಅವ್ರನ್ನ ಮೇಲ್ವಿಚಾರಣೆ ಕಥೆ ರೆಡಿ ಆಗ್ತದೆ. ಅದು ಒಂದಲ್ಲ ಒಂದು ದಿನ ಅದು ಕಾರ್ಯಗತ ಆಗುವಂಥ ಹಂತವನ್ನು ಹೊಡೆಯುತ್ತೆ. ಅದು ನೆಕ್ಸ್ಟ್ ಲೆವೆಲ್ ಏನು ಅನ್ನೋದನ್ನು ನಾವು ಈಗಲೇ ಹೇಳಿದ್ರೆ ಸರ್ ಆಗಲೇ ಹೇಳಿದ್ರೆ ಈಗಲೇ ಹೇಳೋದು ಬೇಡ, ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಅಲ್ಲಿ ತನಕ ನಾವು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡೋಣ. ಸೊ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ನನ್ನ ಮನವಿಯನ್ನು ಒಪ್ಕೊಂಡಿರ್ತಕ್ಕಂಥ ಶ್ರೀಯುತ ನನ್ನ ಗುರುಗಳಾದಂತಹ ದಿನೇಶ್ ಬಾಬು ಸರ್ ಈಸ್ ನಾಟ್ ಜಸ್ಟ್ ಎ ಡೈರೆಕ್ಟರ್, ಈಸ್ ಎಕ್ಸ್ಟ್ರಾರ್ಡಿನರಿ ಟೆಕ್ನಿಷಿಯನ್. Because I worked with him and he proved ಒಂದು ಸುಪ್ರಭಾತ, ಒಂದು ಅಮೃತ ವರ್ಷ, ಒಂದು ನಿಶ್ಶಬ್ದ, ಒಂದು ಪ್ರೇಮೋತ್ಸವ, ಆಗಿನ ಕಾಲಕ್ಕೆ ಒಂದು ಆಕ್ಷನ್ ಪ್ಲೇಸು. ಇದು ಇನ್ಸ್ಪೆಕ್ಟರ್ ವಿಕ್ರಮ್ ಸರ್, ಇನ್ಸ್ಪೆಕ್ಟರ್ ಶಿವರಾಜ್ ಕುಮಾರ್, ಎಲ್ಲ ವರ್ಗಗಳ ಸಿನಿಮಾಗಳನ್ನ ಅವ್ರು ಮಾಡಿದ್ದಾರೆ. ಅವರು
ಕೇವಲ ನಿರ್ದೇಶಕ ಅಲ್ಲ, ಅವರು ಉತ್ತಮ ಬರಹಗಾರ. ಅದಕ್ಕೆ ಮುಂಚೆ ಅವರು ಉತ್ತಮ ಛಾಯಾಗ್ರಾಹಕ. ಅವ್ರ ಜೊತೆಗೆ ಅದು ಬೇರೆ ಬೇರೆ ಇದೆಲ್ಲ ಇದೆ, ಅದು ಪರ್ಸನಲ್ ಏನು ವೆರಿ ಗುಡ್ ಕಾರ್ಪೆಂಟರ್ ಅಂತೆ, ವೆರಿ ಗುಡ್ ಪೇಂಟರ್ ಅಂತೆ, ಆಯ್ತಾ. ಸೊ ಇದೆಲ್ಲ ಇದ್ದಾಗ ಏನಾಗುತ್ತೆ, ನಿಮ್ಮ ಸ್ಕ್ರೀನ್ ಅಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನೂ ಕೂಡ, ಯಾಕೆ ನೀವು ಸ್ಪೇಸ್ ಒಂದು ಪೇಜನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ ಅದ್ರಲ್ಲಿ ಎಷ್ಟು ವರ್ಡ್ ಇದೆ ಅಂತ ನೀವೇ ಹೇಳಬೇಕು. ಇಲ್ಲ ಅಂತ ಹೇಳಿ ನಾನು ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಕನ್ಫರ್ಮ್ ಮಾಡೋಕೆ ಹೋದಾಗ ನಾನು ನಿಮ್ಮ ಕಥೆಯನ್ನು ಓದ್ತಾ ಹೋಗ್ತೀನಿ. ಸೊ ಇಟ್ ಈಸ್ ಮೋಸ್ಟ್ ಡೇಂಜರಸ್. ಓಕೆ, ಇವೆಲ್ಲ ಸೂಕ್ಷ್ಮತೆಗಳು ಇಟ್ಕೊಂಡು ನೀವು ಏನು ಸಬ್ಮಿಟ್ ಮಾಡ್ತೀರಾ ಅದು ನಿಮ್ಮದು. ನಾನು ಓದೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂತ ಈ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ಸಪ್ರೇಟ್ ಸೆಷನಲ್ಲಿ, ಇನ್ನೊಂದು ಸೆಷನಲ್ಲಿ ನಿಮ್ಗೆ ಯಾರ್ಯಾರು ಆಸಕ್ತಿ ಇದೆ ನಾನು ಅದಕ್ಕೆ ಮೀಟಿಂಗ್ ಕೊಡ್ತೀನಿ. ಇಟ್ ಈಸ್ ಟೋಟಲಿ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಒಂದು ಐತಿಹಾಸಿಕ ದಿನ ಅಂತಲೇ ನಾವು ಕರಿಬೋದಾಗಿದೆ. ಅಸಡ್ಡೆಗೆ ಒಳಗಾಗಿದ್ದ ಚಲನಚಿತ್ರದ ಜೀವಾಳವಾದ ಬರಹಗಾರರು ಒಂದು ವೇದಿಕೆ ಸೃಷ್ಟಿಯಾಗಿ ಅವರು ತಮ್ಮನ್ನು ತಾವು ಸಂರಕ್ಷಿಸಿಕೊಳ್ಳೋ ನಿಟ್ಟಿನಲ್ಲಿ ದಿಟ್ಟವಾದ ಹೆಜ್ಜೆಗಳನ್ನು ಈ ವೇದಿಕೆ ಮೂಲಕ ಆಗ್ತಾ ಇದ್ದಾರೆ. ಇದಕ್ಕೆ ಶುಭ ಸಿಗಲಿ. ಎಲ್ಲ ಕಟ್ ಮಾಡ್ಕೊಡ ಸಾಕು. ಆರ್ಟ್ ಆ್ಯಂಡ್ ಆಡಿಯನ್ಸ್ ನೇತೃತ್ವದಲ್ಲಿ ಇವತ್ತು ಕನ್ನಡ ಸಿನಿಮಾ ಬರಹಗಾರರ ವೇದಿಕೆ ಆರಂಭಗೊಂಡಿದೆ. ಇವತ್ತು ಒಂದು ಶುಭ ದಿನ. ಈ ಸಣ್ಣ ಗಿಡ ಇನ್ನು ಮುಂದಕ್ಕೆ ಬೆಳೆದು ದೊಡ್ಡದಾಗಿ ಇಡೀ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ, ಬರಹಗಾರರಿಗೂ ಒಂದು ಅದ್ಭುತವಾದ ವೇದಿಕೆ ಸೃಷ್ಟಿಯಾಗಲಿ, ಒಳ್ಳೆ ಒಳ್ಳೆ ಸಿನಿಮಾ ಬರಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸರ್. ಫಿಲ್ಮ್ಸ್ ಮಾಡಿದ್ದೀನಿ, ಒಂದು ಆಲ್ಬಮ್ ಸಾಂಗ್ ಇವಾಗ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರದ್ದೇ ಒಂದು ಅಪ್ಕಮಿಂಗ್ ನೋಡಿದೆ ಸ್ಕ್ರಿಪ್ಟಿಂಗ್ ಅದು ಮಾಡಿದ್ದೀನಿ. 4 ಬುಕ್ಸ್ ಬರ್ತೀರಾ ನಮಸ್ಕಾರ, ನಾನು ಟೇಶಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ಕನ್ನಡ ಚಿತ್ರರಂಗದ ಒಂದು 3.5 ದಶಕದ ಅನುಭವ ಇಟ್ಕೊಂಡು ಚಿತ್ರರಂಗಕ್ಕೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಹಗಲು ರಾತ್ರಿ ಶ್ರಮಿಸ್ತಾ ನನ್ನ ಎಲ್ಲ ಹಿರಿಯರು, ಸಹೋದರರು, ಕಿರಿಯರನ್ನು ಜೊತೆಗೂಡಿಸ್ಕೊಂಡು ಕನ್ನಡ ಚಿತ್ರರಂಗ ಒಂದು ಸರಿಯಾದ ಮಾರ್ಗದಲ್ಲಿ ವ್ಯವಸ್ಥಿತವಾಗಿ ಹೆಜ್ಜೆ ಹಾಕಬೇಕು. ಆ ದಾರಿಯಲ್ಲಿ ಯಾರೂ ಕೂಡ ಎಡಬಾರ್ದು. ಹಾಗಾಗಿ ನಮ್ಮ ಬರಹಗಾರರ ಒಂದು ಪ್ರಾಮುಖ್ಯತೆ, ಆ ಒಂದು ಬರಹದ ಪ್ರಾಮುಖ್ಯತೆ ಚಿತ್ರರಂಗಕ್ಕೆ, ಸಿನಿಮಾಗೆ ಎಷ್ಟು ಅವಶ್ಯಕತೆ ಇದೆ ಅಂತಕ್ಕಂಥ ಅರ್ಥ ಮಾಡಿಕೊಂಡು ಎಲ್ಲರ ಒಂದು ಸಭೆಯನ್ನು ಇವತ್ತು ಮಾಡಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ನಮಸ್ಕಾರ ಮತ್ತು ಕೃತಜ್ಞತೆಯನ್ನು ಸಲ್ಲಿಸಿ, ಇದೇ ರೀತಿ ನಮ್ಮ ಒಂದು ಹೆಜ್ಜೆಗೆ ತಾವೆಲ್ಲರೂ ಕೂಡ ಗೆಜ್ಜೆಯಾಗಿ ನಮ್ಮ ಒಂದು ಉತ್ಸಾಹದ ಒಂದು ನಡೆಗೆ ನೀವೆಲ್ಲರೂ ಕೂಡ ಪ್ರೋತ್ಸಾಹ ಕೊಡಬೇಕು, ಸಹಕರಿಸ್ತೀನಿ ಅಂತ ಕೇಳ್ಕೊತಿದ್ದೀನಿ. ಒಳ್ಳೆಯ ರೀತಿಯಲ್ಲಿ ಸಾಗೋಣ. ಬರಹಗಾರರಿಗೆ ಒಂದು ಅರ್ಥಪೂರ್ಣವಾದ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ನಾವು ಸಾಕ್ಷಿಯಾಗೋಣ, ಕೆಲಸ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.